ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಾಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತಿಂ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ಶಿವಧ್ಯಾನ ಸದಾ ನಿರತಂ ಜ್ಞಾನವೈರಾಗ್ಯ ಶೋಭಿತಂ ನಾರಾಯಣ ಗುರುಚರಣಂ ಭಜೆ ಹೃದಿ ಮಮ ನಿತ್ಯಂ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಎಲ್ಲರಿಗೂ ನಮಸ್ಕಾರ. ಇಂದಿನಿಂದ ಶ್ರೀರುದ್ರ ನಮಕದ ಅರ್ಥಾನುಸಂಧಾನವನ್ನು ಮಾಡಬೇಕು ಅಂಥೇಳಿ ನಮ್ಮ ಶಂಕರ ವೇದ ವಿದ್ಯಾ ವೃಂದದ ಗುರುಗಳು ಹಾಗೂ ಎಲ್ಲ ಶಿಷ್ಯರ ಅಪೇಕ್ಷೆಯಂತೆ ಇಂದಿನಿಂದ ಈ ಒಂದು ಸತ್ಸಂಗವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ರುದ್ರಾಧ್ಯಾಯದ ಬಗ್ಗೆ ಇವತ್ತಿನ ದಿವಸ ಪ್ರಾರಂಭದಲ್ಲಿ ಒಂದು ಮುನ್ನುಡಿ, ಇದು ಎಲ್ಲಿ ಬರುತ್ತೆ, ಇದರ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನಮಗೆಲ್ಲ ಗೊತ್ತಿದೆ, ವೇದವಾಂಗ್ಮಯ ಬಹಳ ಅಪಾರವಾಗಿರ್ತಕ್ಕಂಥದ್ದು. ವೇದಗಳು ಮುಖ್ಯವಾಗಿ 4, ಅದರಲ್ಲಿ 3 ಪ್ರಧಾನ ವೇದಗಳಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅಂತ. ಆದರೆ ವೇದತ್ರಯಿ ಅಂತ ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದಕ್ಕೆ ಮುಖ್ಯ ಪ್ರಾಧಾನ್ಯತೆಯನ್ನು ನೀಡಿದ್ದಾರೆ. ಅದರಲ್ಲಿ ಋಗ್ವೇದ ಪದ್ಯಭಾಗದಿಂದ ಕೂಡಿದೆ, ಯಜುರ್ವೇದ ಪದ್ಯ ಮತ್ತು ಗದ್ಯದಿಂದ ಕೂಡಿದೆ, ಸಾಮವೇದ ಗಾನ ಪ್ರಧಾನವಾಗಿ ಇರ್ತಕ್ಕಂಥ ವೇದಗಳು. ಈ ರುದ್ರಾಧ್ಯಾಯ ಅಂತಕ್ಕಂಥದ್ದು ಬಹಳ ಒಂದು ಮಹತ್ವವನ್ನು ಪಡೆದಿದೆ. ಇದು ನಮ್ಮ ಸನಾತನ ಪರಂಪರೆಯಲ್ಲಿ ಅನೇಕ ವಿದ್ಯೆಗಳಿವೆ. ನಮಗೆಲ್ಲ ಗೊತ್ತಿರುವ ಹಾಗೆ 64 ವಿದ್ಯೆಗಳು ಅಂತ ಹೇಳ್ತಾರೆ. ಆದರೆ ಉಪವಿದ್ಯೆಗಳು ಎಲ್ಲಾವುದು ಸೇರಿದರೆ, ಅಂದರೆ ವಾಮಾಚಾರ ಪ್ರಧಾನವಾಗಿರ್ತಕ್ಕಂಥ ವಿದ್ಯೆಗಳನ್ನು ಎಲ್ಲ ಸೇರಿಸ್ಕೊಂಡ್ರೆ ಒಟ್ಟು 108 ವಿದ್ಯೆಗಳಿದೆ ಅಂತ ಹೇಳ್ತಾರೆ. ಆ 108 ವಿದ್ಯೆಗಳಲ್ಲಿ ಯಾವುದು ವಿದ್ಯೆ ಒಳ್ಳೆಯದು ಅಂತ ಪ್ರಶ್ನೆ ಮಾಡಿದಾಗ, ವಿದ್ಯಾಶು ಶ್ರುತಿರುತ್ಕೃಷ್ಟ ತತ್ರ ಏಕಾದಶಿನಿ ಶ್ರುತವು ಅಂತ ಹೇಳುತ್ತೆ. ಅಂದರೆ ವಿದ್ಯೆಗಳಲ್ಲೆಲ್ಲ ಶ್ರುತಿ ಅಂದರೆ ವೇದಗಳು ಉತ್ಕೃಷ್ಟವಾಗಿರ್ತಕ್ಕಂಥದ್ದು, ವೇದವಿದ್ಯೆಯೇ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಆ ವೇದವಿದ್ಯೆಯಲ್ಲಿ ತತ್ರ ಏಕಾದಶಿನಿ ಶ್ರುತವು, ಈ ರುದ್ರ ಏಕಾದಶಿನೇ ಬಹಳ ಅತ್ಯುತ್ಕೃಷ್ಟವಾಗಿರ್ತಕ್ಕಂಥದ್ದು ಅಂಥೇಳಿ ನಮಗೆ ಶ್ರುತಿ ವಾಕ್ಯ ಹೇಳುತ್ತೆ. ಇದರಂತೆ ಅಂದರೆ ನೋಡಿದಾಗ ಋಗ್ವೇದ, ಯಜುರ್ವೇದ, ಸಾಮವೇದ, ವೇದದ ಮಧ್ಯಭಾಗದಲ್ಲಿ ಯಜುರ್ವೇದ ಇದೆ. ಯಜುರ್ವೇದದಲ್ಲಿ 89 ಶಾಖೆಗಳಿವೆ. ಆ 89 ಶಾಖೆಗಳಲ್ಲಿ 7 ಖಂಡಗಳಿವೆ. ಆ 7 ಕಾಂಡಗಳಲ್ಲಿ ಮಧ್ಯದ 4ನೇ ಖಂಡ, ಅದು ವೈಶ್ವದೇವ ಖಂಡದಲ್ಲಿ 5 ಮತ್ತು 7ನೇ ಪ್ರಪಾಠಕದಲ್ಲಿ ಈ ರುದ್ರಾಧ್ಯಾಯ ಬರುತ್ತೆ. ಯಾಕೆಂದರೆ ವೇದಗಳು ಪರಮೇಶ್ವರನ ಶಬ್ದ ಸ್ವರೂಪವೇ ವೇದಗಳು ಅಂತ ಕರೀತಾರೆ. ಇಂಥ ವೇದಗಳು ನಮಗೆ ಕರ್ಮಕಾಂಡ ಮತ್ತು ಜ್ಞಾನಕಾಂಡವನ್ನು ಬೋಧನೆ ಮಾಡ್ತವೆ. ಕರ್ಮಕಾಂಡ ಅಂದರೆ ಅದರಲ್ಲಿ ಯಜ್ಞಯಾಗಾದಿಗಳು, ಅಭಿಷೇಕ, ಅರ್ಚನೆ, ಹೋಮ ಇಂಥದ್ದೆಲ್ಲ ಬರುತ್ತೆ. ಇನ್ನು ಜ್ಞಾನಕಾಂಡ ಅಂದರೆ ಅದು ವೇದಗಳ ಉಪನಿಷತ್ ಭಾಗ, ಅದರಲ್ಲಿ ವೇದಾಂತ ವಿಚಾರಗಳು ಇರ್ತಕ್ಕಂಥದ್ದು ಜ್ಞಾನಕಾಂಡ. ಇವೆರಡರ ನಡುವೆ ನಮಗೆ ಉಪಾಸನಾ ಕಾಂಡ ಅಂತ ಒಂದು ಕಾಂಡ ಹೇಳ್ತಾರೆ. ಆ ಉಪಾಸನಾ ಕಾಂಡದಲ್ಲಿ ಸಕಾಮ್ಯ ಮತ್ತು ನಿಷ್ಕಾಮ ಕರ್ಮಗಳನ್ನು ನಾವು ಭಗವಂತನಲ್ಲಿ ಬೇಡಿಕೊಂಡು ಮಾಡ್ತಕ್ಕಂಥದ್ದು ಉಪಾಸನಾ ಖಂಡ.
ಇದರಲ್ಲಿ ಯಜುರ್ವೇದದ ನಡುಮಧ್ಯ ಭಾಗದಲ್ಲಿ ಬರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥದ್ದು ರುದ್ರ. ಇದು ನಮಕ ಮತ್ತು ಚಮಕದಿಂದ ಕೂಡಿದೆ. ನಮಕದಲ್ಲಿ 11 ಅನುವಾಕ ಇದೆ, ಚಮಕದಲ್ಲೂ 11 ಅನುವಾಕ ಇದೆ. ಈಗ ನಾವು ಪ್ರಸ್ತುತ ನಮಕದ ಬಗ್ಗೆ ನಾವು ವಿಚಾರವನ್ನು ಮಾಡ್ತಾ ಇದ್ದೀವಿ. ಇನ್ನು ಈ ಶ್ರೀರುದ್ರ ವೇದಗಳ ಹೃದಯ ಭಾಗದಲ್ಲಿದೆ. ಹಾಗಾಗಿ ಋಗ್ಯಜುಸ್ಸಾಮ ಅಥರ್ವಣ ರುಚಸ್ಸಾಮಾನಿ ಯಜೋಗುಂಷಿ ಅಂತ ವೇದವಾಕ್ಯ ಹೇಳುತ್ತೆ. ಇನ್ನೊಂದು ರುಚಸ್ಸಾಮಾನಿ ಜಜ್ಞಿರೆ ಅಂತ ಹೇಳ್ತಾರೆ. ಋಗ್ಯಜುಸ್ಸಾಮಗಳಲ್ಲಿ ಮಧ್ಯಭಾಗದಲ್ಲಿ ಬರ್ತಕ್ಕಂಥದ್ದು ಶ್ರೀರುದ್ರ ಅಂತ ನಾನು ಈಗಾಗಲೇ ಹೇಳಿದೆ. ಇನ್ನು ವೇದಗಳಲ್ಲದಲೇ ಉಪನಿಷತ್ಗಳಲ್ಲೂ ಸಹ ರುದ್ರದ ಬಗ್ಗೆ ಉಲ್ಲೇಖ ಇದೆ. ಸರಿಸುಮಾರು 16 ಉಪನಿಷತ್ತಿನಲ್ಲಿ ಶ್ರೀರುದ್ರದ ಬಗ್ಗೆ ಉಲ್ಲೇಖ ಬರುತ್ತೆ. ನಾನು ಅದನ್ನೆಲ್ಲ ದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ಅಥರ್ವ ಶಿರ ಉಪನಿಷತ್ ಅಂತಿದೆ, ಅಥರ್ವ ಶಿಖೋಪನಿಷತ್ ಅಂತ ಎರಡನೇದು, ಇನ್ನೊಂದು ಕೈವಲ್ಯೋಪನಿಷತ್ ಅಂತ, ಆಮೇಲೆ ಶ್ವೇತಾಶ್ವತರ ಉಪನಿಷತ್ತು, ಶರಭೋಪನಿಷತ್ತು, ದಕ್ಷಿಣಾಮೂರ್ತಿ ಉಪನಿಷತ್ತು, ಅಕ್ಷರಮಾಲಾ ಉಪನಿಷತ್ತು, ರುದ್ರ ಹೃದಯೋಪನಿಷತ್ತು, ಜಾಬಾಲೋಪನಿಷತ್ತು, ಭಸ್ಮಜಾಬಾಲೋಪನಿಷತ್ತು, ಮತ್ತೆ ಬೃಹಜ್ಜಾಬಾಲೋಪನಿಷತ್ತು ಅಂತ, ರುದ್ರಾಕ್ಷ ಜಾಬಾಲೋಪನಿಷತ್ತು, ಕಾಲಾಗ್ನಿ ರುದ್ರೋಪನಿಷತ್ತು, ನೀಲ ರುದ್ರೋಪನಿಷತ್ತು, ಮತ್ತೆ ರುದ್ರೋಪನಿಷತ್ತು, ಮತ್ತೆ ಪಂಚಬ್ರಹ್ಮೋಪನಿಷತ್ ಅಂತ 16 ಒಂದು ಉಪನಿಷತ್ಗಳಲ್ಲಿ ಈ ರುದ್ರದ ಬಗ್ಗೆ ಉಲ್ಲೇಖ ಇದೆ. ನಾನು ಇದನ್ನೆಲ್ಲ ದೀರ್ಘವಾಗಿ ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ಅದರಲ್ಲಿ ತುಂಬ ಪ್ರಧಾನವಾಗಿರ್ತಕ್ಕಂಥದ್ದು ಒಂದು 2-3 ಉಪನಿಷತ್ತಿನಲ್ಲಿರ್ತಕ್ಕಂಥ ವಾಕ್ಯಗಳನ್ನು ನಾವು ಇಲ್ಲಿ ನೋಡ್ಬೋದು. ಅದರಲ್ಲಿ ಬಹಳ ಮುಖ್ಯವಾಗಿ ಜಾಬಾಲೋಪನಿಷತ್ತು. ಜಾಬಾಲೋಪನಿಷತ್ತು ತುಂಬ ಬಹಳ ಚೆನ್ನಾಗಿ ರುದ್ರದ ಬಗ್ಗೆ ಹೇಳಿದೆ. ಅದರಲ್ಲಿ ಯಾಜ್ಞವಲ್ಕರು ಮತ್ತು ಬ್ರಹ್ಮವಾದಿಗಳಾಗಿರ್ತಕ್ಕಂಥ ಋಷಿಗಳ ನಡುವೆ ನಡೀತಕ್ಕಂಥ ಸಂವಾದ. ಈ ಸಂವಾದದಲ್ಲಿ ಏನಾಗುತ್ತೆ ಅಂದರೆ, ಯಾಜ್ಞವಲ್ಕರನ್ನ ಋಷಿಗಳು ಬ್ರಹ್ಮವಾದಿಗಳು ಪ್ರಶ್ನೆ ಮಾಡ್ತಾರೆ. ಏನಂತ ಅಂತಾನೆ, ಹೇತಾನಿ ಹವಾ ಅಮೃತಸ್ಯ ನಾಮಧೇಯಾನಿ ಅಂತ. ಅಂದರೆ ನಾವು ಏನನ್ನ ಜಪ ಮಾಡೋದ್ರಿಂದ ನಮಗೆ ಅಮೃತತ್ವ ಸಿಗತ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಯಾಜ್ಞವಲ್ಕರು ಹೇಳ್ತಾರೆ, ಸಹೋವಾಚ ಯಾಜ್ಞವಲ್ಕಃ ಶತರುದ್ರೇಣ ಇತಿ. ಅಂದರೆ ಶತರುದ್ರೀಯವನ್ನು ನಾವು ಅನುಸಂಧಾನ ಮಾಡೋದ್ರಿಂದ ನಮಗೆ ಅಮೃತತ್ವ ಸಿಗತ್ತೆ ಅಂತ. ಈ ಅಮೃತತ್ವ ಅಂದರೆ ಏನು ಅಂದರೆ ಮೋಕ್ಷ ಅಂತ. ಮೋಕ್ಷಕ್ಕೆ ಇನ್ನೊಂದು ಹೆಸರೇ ಅಮೃತತ್ವ ಅಂತ. ಈ ಮೋಕ್ಷ ಬೇಕು ಅಂತಂದರೆ ನಾವು ಅಮೃತತ್ವ ಪ್ರಾಪ್ತಿಯಾಗಬೇಕು, ಮೃತ್ಯುವಿನಿಂದ ನಾವು ಅಮೃತತ್ವದ ಕಡೆಗೆ ಹೋಗಬೇಕು ಅಂತಂದರೆ ನಮಗೆ ಏನು ಮಾರ್ಗ ಇಲ್ಲ, ಶತರುದ್ರಿಯ ಒಂದೇ ಅನ್ನೋದನ್ನು ಹೇಳ್ತಾರೆ. ಶತರುದ್ರಿಯ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಶತಂ ರುದ್ರದೇವತಾ ಅಸ್ಯ ಇತಿ ಶತರುದ್ರಿಯ ಅಂತ ನಿರ್ವಚನ ಹೇಳುತ್ತೆ. ಅಂದರೆ 100 ಸಂಖ್ಯೆಯ ರುದ್ರರು ಈ ಮಂತ್ರಗಳಿಗೆ ಅಧಿದೇವತೆಗಳು ಅಂತ. ಅಲ್ಲಿ ನಾವು ಬರೀ 100 ಅಂದರೆ ಬರೀ ಸಂಖ್ಯೆ 100 ಅಂತ ನಾವು ತೀರ್ಮಾನ ಮಾಡಬಾರ್ದು. ಇದರಲ್ಲಿ ಏನಪ್ಪ ಅಂತಂದರೆ, ಈ 100, 1000 ಇದನ್ನೆಲ್ಲ ಸಂಸ್ಕೃತದಲ್ಲಿ ಅನಂತವಾಚಿ ಅಂತ ಕರೀತಾರೆ. ನಮಗೆ ಅನಂತ ಫಲ ಲಭಿಸುವುದಕ್ಕಾಗಿ ನಾವು ಈ ಒಂದು ರುದ್ರಾಧ್ಯಾಯವನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಹೇಳುತ್ತೆ. ಇಲ್ಲಿ ಇನ್ನು ನಮಗೆ ಬೇರೆ ಬೇರೆ ಉಪನಿಷತ್ತಿನಲ್ಲೂ ಇದರ ಬಗ್ಗೆ ಉಲ್ಲೇಖ ಇದೆ. ಕೈವಲ್ಯೋಪನಿಷತ್ತಲ್ಲಿ ಬ್ರಹ್ಮಹತ್ಯಾದಿ ಪಾತಕಗಳು, ಉಪಪಾತಕಗಳು ಹಾಗೂ ಮಂತ್ರಜಪ ಮಾತ್ರದಿಂದ ನಾಶ ಆಗುತ್ತೆ ಅಂತ ಕೈವಲ್ಯೋಪನಿಷತ್ತು ಹೇಳುತ್ತೆ. ಆಮೇಲೆ ಇದೇ ರೀತಿ ಬೇರೆ ಬೇರೆ ಉಪನಿಷತ್ತಲ್ಲೂ ಎಲ್ಲ ರುದ್ರದ ಬಗ್ಗೆ ಅನೇಕ ವಿಧವಾಗಿರ್ತಕ್ಕಂಥ ವಿಚಾರಗಳು ನಮಗೆ ಸಿಗುತ್ತೆ. ಇನ್ನು ನಾವು ಮಹಾಭಾರತದಲ್ಲಿ, ಪುರಾಣದಲ್ಲಿ ರುದ್ರದ ಬಗ್ಗೆ ಬಹಳಷ್ಟು ಉಲ್ಲೇಖ ಇದೆ. ಹೇಳ್ತಾ ಹೋದರೆ ತುಂಬ ವಿಸ್ತಾರ ಆಗುತ್ತೆ.
ಒಂದೆರಡು ವಿಚಾರನ ನಾನು ಇಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ. ಮಹಾಭಾರತ ಏನಿದೆ, ಮಹಾಭಾರತದಲ್ಲಿ ದ್ರೋಣ ಪರ್ವದಲ್ಲಿ ಶತರುದ್ಧದ ಒಂದು ವಿವರಣೆ ಬರುತ್ತೆ. ಮತ್ತೆ ಅನುಶಾಸನ ಪರ್ವದಲ್ಲಿ ಭಗವಾನ್ ಶ್ರೀಕೃಷ್ಣ ಶಿವಸಹಸ್ರನಾಮವನ್ನು ಹೇಳ್ತಾನೆ. ನಮಗೆಲ್ಲ ಗೊತ್ತೇ ಇದೆ, ಅರ್ಜುನನಿಗೆ ಮೂಲವಾಗಿರತಕ್ಕಂಥ ಶಕ್ತಿ ಬಂದಿರೋದೇ ಮಹಾದೇವನಿಂದ. ಕಿರಾತಕನಾಗಿ ಬಂದು ಅವನ ಜೊತೆ ಯುದ್ಧ ಮಾಡಿ ಅವನು ಮಹಾದೇವನನ್ನು ಒಲಿಸ್ಕೊಂಡು ಪಾಶುಪತಾದಿ ಅನೇಕ ಅಸ್ತ್ರಗಳನ್ನು ಶಿವನಿಂದ ಪಡಿತಾನೆ ಅನ್ನೋದನ್ನು ನಾವು ಮಹಾಭಾರತದಲ್ಲಿ ನಾವು ನೋಡ್ತೀವಿ. ಇನ್ನು ಶಿವರಹಸ್ಯ ಅಂತಕ್ಕಂಥ ಗ್ರಂಥದಲ್ಲಿ ಅದರಲ್ಲೂ ಸಹ ಇದರ ಉಲ್ಲೇಖ ಬರುತ್ತೆ. ರುದ್ರ ಅಂತಕ್ಕಂಥದ್ದು, ಶ್ರೀರುದ್ರ ಅಂತಕ್ಕಂಥದ್ದು ಎಲ್ಲರಿಗೂ, ಗೃಹಸ್ಥರಿಗೂ, ವಾನಪ್ರಸ್ಥರಿಗೂ, ಸನ್ಯಾಸಿಗಳಿಗೂ ವಿಹಿತವಾಗಿರ್ತಕ್ಕಂಥದ್ದು. ಸನ್ಯಾಸಿಗಳಿಗೆ ಸಾಮಾನ್ಯವಾಗಿ ಪ್ರಣವ ಮಂತ್ರ ಬಿಟ್ಟರೆ ಬೇರೆ ಯಾವುದೇ ಜಪಾದಿಗಳು ಅವರಿಗಿಲ್ಲ. ಅವರು ಪ್ರಣವ ಮಂತ್ರವನ್ನು ಮಾತ್ರ, ಓಂಕಾರ ಉಪಾಸನೆಯನ್ನು ಮಾತ್ರ ಮಾಡಬೇಕು ಅಂತ ಇದೆ. ಆದರೆ ಅವರು ಈ ರುದ್ರಂ ಪ್ರಣವಂ ಚೈವ ನಿತ್ಯ ಕರ್ಮ ನಿತ್ಯಮಾವರ್ತಯೇ ಯತಿಹಿ. ಯತಿಗಳು ರುದ್ರ ಪ್ರಣವದ ಜೊತೆಗೆ ರುದ್ರವನ್ನ ನಿತ್ಯ ಆವರ್ತ ಮಾಡಬೇಕು ಅನ್ನೋದನ್ನ ಶಾಸ್ತ್ರ ನಮ್ಗೆ ಹೇಳುತ್ತೆ ಅಂತ ವಿಶ್ವೇಶ್ವರ ಸ್ಮೃತಿಯ ವಾಕ್ಯ ಇದು. ಇದರಲ್ಲಿ ರುದ್ರಕ್ಕೆ ಅಷ್ಟು ಮಹತ್ವ ಇದೆ ಅಂತ, ಯತಿಗಳಾಗಿರೋರು ಸಹ ರುದ್ರವನ್ನ ಜಪ ಮಾಡಬೇಕು ಅಂತಕ್ಕಂಥ ವಿಚಾರ ನಾವು ನೋಡ್ತೀವಿ. ಆಮೇಲೆ ಸರ್ವಾಶ್ರಮದವರಿಗೆ ಈ ರುದ್ರ ವಿಹಿತವಾಗಿದೆ. ಯಾಕೆಂದರೆ ಯಾವುದೇ ವ್ಯಕ್ತಿ ಜಪೇತಿ ಮರಣಾನ್ ರುದ್ರಂ ಸಯಾತಿ ಪರಮಾಂ ಗತಿಂ ಅಂತ, ಅಂದರೆ ಮರಣಕಾಲದಲ್ಲಿ ರುದ್ರವನ್ನು ಪಠನೆ ಮಾಡಿದರೆ ಅವನಿಗೆ ಪರಮಗತಿಯನ್ನು ಹೊಂತಾನೆ ಅಂತಕ್ಕಂಥ ವಾಕ್ಯ ಇದೆ. ಅಥವಾ ಜಪೇತ್ ಆಮರಣಾನ್ ರುದ್ರಂ ಅಂತಲೂ ವಿಚಾರ ಇದೆ. ಇದಿಷ್ಟು ವೇದ ಮತ್ತು ಉಪನಿಷತ್ತುಗಳಲ್ಲಿ ರುದ್ರದ ಬಗ್ಗೆ ಇರತಕ್ಕಂಥ ವಿಚಾರಗಳಾಯಿತು. ಇನ್ನು ತಂತ್ರಶಾಸ್ತ್ರದಲ್ಲಿ ಸಹ ರುದ್ರದ ಬಗ್ಗೆ ಅನೇಕ ನಾವು ವಿಚಾರಗಳನ್ನು ನಾವು ನೋಡ್ತೀವಿ. ಈಗ ನಮಗೆ ಬರ್ತಕ್ಕಂಥ ನ್ಯಾಸಾದಿಗಳಿರ್ಬೋದು, ರುದ್ರವನ್ನು ಲಘುನ್ಯಾಸ ಮತ್ತು ಮಹಾನ್ಯಾಸದಿಂದ ಪ್ರಾರಂಭ ಮಾಡ್ತೀವಿ. ನ್ಯಾಸ ಬಹಳ ಇಂಪಾರ್ಟೆಂಟು, ಮಾಡಲೇಬೇಕು, ಬಹಳ ಮುಖ್ಯ. ಇದರಲ್ಲಿ ಬೋಧಾಯನ ಸೂತ್ರದಲ್ಲಿ ಮಹಾನ್ಯಾಸ ಬರುತ್ತೆ. ಮತ್ತು ಮಹಾನ್ಯಾಸ ಲಘುನ್ಯಾಸಗಳನ್ನು ಆಪಸ್ತಂಭ ಆಶ್ವಲಾಯನ ಸೂತ್ರಗಳಲ್ಲೂ ಮತ್ತು ಕಲ್ಪಶಾಸ್ತ್ರಗಳಲ್ಲೂ ಸಹ ನಾವು ಮಹಾನ್ಯಾಸದ ಬಗ್ಗೆ ತಿಳಿತೀವಿ. ಇದು ತುಂಬ ವಿಸ್ತಾರವಾಗಿರ್ತಕ್ಕಂಥ ವಿಚಾರ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ವಿಚಾರ ಮಾಡೋಣ. ಈ ತಂತ್ರಶಾಸ್ತ್ರದ ಪ್ರಕಾರ ಶಾಂತಿ, ಪುಷ್ಟಿ, ತುಷ್ಟಿ, ಆರೋಗ್ಯ, ಪುತ್ರಪ್ರಾಪ್ತಿ, ಶತ್ರುನಾಶ, ಐಶ್ವರ್ಯ, ಜನಸಂಗ್ರಹ, ಭಯನಾಶ ಮುಂತಾದ ಅನೇಕ ಫಲಪ್ರಾಪ್ತಿಯನ್ನು ಉದ್ದೇಶಿಸಿ ಈ ಮಂತ್ರದವನ್ನು ಕೆಲವರು ಆರಿಸಿಕೊಂಡು ಅದರಲ್ಲಿ ಕೆಲವು ಮುಖ್ಯವಾಗಿರ್ತಕ್ಕಂಥ ಭಾಗವನ್ನು ಪುನಶ್ಚರಣೆ ಮಾಡಿ ಹೋಮ ಮಾಡ್ತಕ್ಕಂಥ ವಿಧಾನ ಇದೆ. ಅದಲ್ಲದಲೇ ಕೆಲವು ಮುಖ್ಯವಾದ ಶ್ಲೋಕಗಳನ್ನು ಆಯ್ಕೆ ಮಾಡಿಕೊಂಡು ಸಂಪುಟೀಕರಣ ಮಾಡಿ, ಸಂಪುಟೀಕರಣ ವಿಧಾನದಲ್ಲಿ ರುದ್ರ ಪಠನೆ ಮಾಡಿ ಅದರಿಂದ ಫಲಪ್ರಾಪ್ತಿಯನ್ನು ಮಾಡಿಕೊಳ್ತಕ್ಕಂಥ ಅನೇಕ ವಿಧಾನಗಳು ತಂತ್ರಶಾಸ್ತ್ರದಲ್ಲಿ ಹೇಳಿದೆ. ಬಹಳ ಮುಖ್ಯವಾಗಿ ರುದ್ರನಿಗೆ ಅಭಿಷೇಕ ಮಾಡಬೇಕಾದ್ರೆ ನಾವು ರುದ್ರವನ್ನು ನಾವು ಹೇಳ್ತೇವೆ. ಇದರಲ್ಲಿ ಸಾಕಷ್ಟು ವಿಚಾರಗಳಿದೆ. ಇದನ್ನು 11 ಅನುವಾಕಗಳಿರೋದ್ರಿಂದ 11 ಸಾರಿ ರುದ್ರವನ್ನು ಹೇಳ್ತಕ್ಕಂಥದ್ದು ರುದ್ರ ಏಕಾದಶಿನಿ ಅಂತ. ಅಂದರೆ 11 ಜನ ಒಂದು ಸಾರಿ ಹೇಳಿದರೆ ಅದು ರುದ್ರ ಏಕಾದಶಿ, ಒಂದು ಏಕಾದಶಿನಿ ಆಗುತ್ತೆ. ಆ ಥರ 11 ಜನ 11 ಸಾರಿ ಹೇಳಿದರೆ ಅದು ಒಂದು ರುದ್ರ ಏಕಾದಶಿನಿ ಆಗುತ್ತೆ. ಅದೇ ಥರ 11 ಜನ 11 ಸಾರಿ ಹೇಳಿದ್ದನ್ನ ಒಂದು ಏಕಾದಶಿನಿ ಅಂತ ತಗೊಂಡ್ರೆ ಅದನ್ನು 11 ಆವರ್ತಿ ಪುನರಾವರ್ತನೆ ಮಾಡಿದರೆ 121 ಆಗುತ್ತೆ. ಅದೇ ರೀತಿ ಮಹಾರುದ್ರ, ಅತಿರುದ್ರ ಇತ್ಯಾದಿ ವಿಚಾರಗಳೆಲ್ಲ ಇದೆ. ಆದರೆ ಕಲಿಯುಗದಲ್ಲಿ ನಮಗೆ ಬಹಳ ಕಷ್ಟ. ಕಲಿ ಪ್ರಭಾವ ಎಲ್ಲರ ಮೇಲೂ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಅಶ್ರದ್ಧ ಮತ್ತು ದುರ್ಮೇಧ ಅಂತಕ್ಕಂಥ 2 ವಿಚಾರಗಳು ಯಾವಾಗಲೂ ನಮ್ಮನ್ನು ಕಲಿ ಪ್ರಭಾವದಿಂದ ಕಾಡ್ತಾ ಇರುತ್ತೆ. ಈ ಅಶ್ರದ್ಧೆ ಮತ್ತು ದುರ್ಮೇಧ ಇರೋದರಿಂದ ನಮಗೆ ಜೀವನದಲ್ಲಿ ದುಃಖ, ರೋಗ, ದಾರಿದ್ರ್ಯ, ಮರಣ ಮತ್ತು ಭಯ ಅಂತಕ್ಕಂಥ
5 ವಿಚಾರಗಳು ನಮ್ಮನ್ನು ಕಾಡ್ತವೆ. ಇದು ನಿರ್ಮೂಲನೆ ಆಗಬೇಕು, ಇದು ಮೂಲೋತ್ಪಾಟನೆ ಆಗಬೇಕು ಅಂತಂದರೆ ನಮ್ಮಲ್ಲಿ ಶ್ರದ್ಧೆ ಜಾಗರಣೆ ಆಗಬೇಕು, ಸುಮೇಧ ಅಂದರೆ ಒಳ್ಳೆ ಬುದ್ಧಿ ನಮಗೆ ಬರಬೇಕು. ಇದು ಬರಬೇಕು ಅಂದರೆ ನಾವು ರುದ್ರಪಠನೆಯನ್ನು ಮಾಡಬೇಕು ಅಂತ ಹೇಳುತ್ತೆ. ಅಂದರೆ ಈ ಕಲಿಪ್ರಭಾವ ಎಲ್ಲಿ ತನಕ ನಮ್ಮ ಮೇಲಿರುತ್ತೆ? ಈ ದುಃಖ, ರೋಗ, ದಾರಿದ್ರ್ಯ, ಮರಣ, ಭಯ ಇತ್ಯಾದಿಗಳು ನಮ್ಮನ್ನು ಎಲ್ಲಿ ತನಕ ಕಾಡ್ತವೆ ಅಂದರೆ ಅದಕ್ಕೆ ಬಹಳ ಸುಲಭವಾಗಿ ಹೇಳಿದ್ದಾರೆ. ಕತ್ಲು ಎಲ್ಲಿರುತ್ತದೆ, ಎಲ್ಲಿ ತನಕ ಕತ್ಲೆ ಇರುತ್ತೆ ಅಂದರೆ ಬೆಳಕು ಬರೋವರೆಗೂ ಕತ್ಲೆ ಇರುತ್ತೆ ಅಂತ. ಅಂದರೆ ಎಲ್ಲಿವರೆಗೆ ಬೆಳಕು ಬರುತ್ತೆ, ಬೆಳಕು ಬರೋವರೆಗೂ ಕತ್ಲೆ ಇರುತ್ತೆ ಅಂತ. ಅಂದರೆ ನಾವು ಶಿವಾರಾಧನೆಯನ್ನು ಪ್ರಾರಂಭ ಮಾಡುವವರೆಗೆ ಇವೆಲ್ಲ ಇರುತ್ತೆ. ಶಿವಾರಾಧನೆ ಪ್ರಾರಂಭ ಮಾಡಿದ ತಕ್ಷಣವೇ ದುಃಖ, ರೋಗ, ದಾರಿದ್ರ್ಯ, ಮರಣ, ಭಯ ಇವೆಲ್ಲ ನಿರ್ಮೂಲನೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಬಹಳ ಮುಖ್ಯವಾಗಿ 2 ಪದಗಳನ್ನು ನಾವು ಗಮನಿಸ್ತೀವಿ. ಒಂದು ಶಿವ ಮತ್ತು ಇನ್ನೊಂದು ರುದ್ರ ಅಂತ. ಈ ರುದ್ರ ಮತ್ತು ಶಿವ ಅಂತಕ್ಕಂಥ 2 ಪದಗಳ ಒಂದು ಅರ್ಥವನ್ನು ನೋಡಿಕೊಂಡ್ರೆ ನಾವು ಮುಂದೆ ಬರ್ತಕ್ಕಂಥ ರುದ್ರಾಧ್ಯಾಯದಲ್ಲಿ ನಮಗೆ ಇದರ ಒಂದು ಪೂರ್ತಿ ಅರ್ಥ ಆಗುತ್ತೆ. ಹಾಗಾಗಿ ನಾವು ಹೆಚ್ಚಿನ ಸಮಯನ ಇದಕ್ಕೆ ನಾವು ವಿನಿಯೋಗ ಮಾಡ್ತೀವಿ. ಯಾಕೆಂದರೆ ಮುಂದೆ ಮುಂದೆ ಹೋಗ್ತಾ ನಮಗದೆಲ್ಲ ಚೆನ್ನಾಗಿ ಮನದಟ್ಟಾಗಬೇಕು, ರುದ್ರದ ಪೂರ ಸಾರ ನಮಗೆ ತಿಳಿಬೇಕು ಅಂತಂದರೆ ನಾವು ಈ 2 ಪದಗಳ ಅರ್ಥಗಳನ್ನು ಚೆನ್ನಾಗಿ ತಿಳ್ಕೋಬೇಕು. ಇಲ್ಲಿ ರುದ್ರ ಮತ್ತು ಶಿವ ಅಂತ ಅಂದರೆ ಇಲ್ಲಿ ಪರಮೇಶ್ವರನಿಗೆ ಶ್ರೀರುದ್ರನನ್ನ ಪರಮೇಶ್ವರನಿಗೆ, ಪರಬ್ರಹ್ಮನಿಗೆ ಹೋಲಿಸಿದೆ. ನಮ್ಮ ಸನಾತನ ಧರ್ಮದಲ್ಲಿ ಹೀಗೆ, ನೀವು ಯಾವುದೇ ದೇವರನ್ನ ಉಪಾಸನೆ ಮಾಡಿ, ಗಣಪತಿ ತಗೊಳ್ಳಿ, ಗಣಪತಿ ಅಥರ್ವ ಶೀರ್ಷದಲ್ಲಿ ಗಣಪತಿನ ಪರಬ್ರಹ್ಮ ಅಂತ ಹೇಳುತ್ತೆ. ಇನ್ನು ವಿಷ್ಣು ಪಾರಮ್ಯದಲ್ಲಿ ವಿಷ್ಣುನ ಪರಮಾತ್ಮ ಪರಬ್ರಹ್ಮ ಅಂತ, ಕೊನೆಗೆ ಎಲ್ಲ ನಮ್ಮ ಯಾವುದೇ ದೇವತೆ ಇರಬಹುದು. ಇನ್ನು ಆದಿತ್ಯೋಪಾಸನೆ ಮಾಡಬೇಕಾದ್ರೂ ಅಷ್ಟೇ ಸೂರ್ಯನನ್ನೇ ಪರಬ್ರಹ್ಮಕ್ಕೆ ಕೊನೆಗೆ ಹೋಲಿಸ್ತಾರೆ. ಅಂದರೆ ನಮಗೆ ನಿರಾಕಾರ ನಿರ್ಗುಣ ತತ್ವವಾಗಿರ್ತಕ್ಕಂಥ ಪರಮಾತ್ಮನನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಮಗೊಂದು ಆಲಂಬನೆ ಬೇಕಾಗುತ್ತೆ, ಅದಕ್ಕೆ ಒಂದು ಸಗುಣ ಸಾಕಾರ ರೂಪ ಬೇಕಾಗುತ್ತೆ. ಅದಕ್ಕೆ ನಾವು ನಮ್ಮ ಇಷ್ಟ ದೇವತೆಯನ್ನು ಆಯ್ಕೆ ಮಾಡ್ಕೋತೀವಿ. ಅದನ್ನು ಅನುಸಂಧಾನ ಮಾಡ್ತಾ 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 ಸಾಧನೆ ಮಾಡ್ತಾ ಮಾಡ್ತಾ ಸಗುಣ ಸಾಕಾರ ಪೂಜೆಯಿಂದ ನಿರ್ಗುಣ ನಿರಾಕಾರ ಪೂಜೆಗೆ ಹೋಗ್ತೀವಿ. ನಿರಾಕಾರ ತತ್ವವನ್ನು ನಾವು ಕಂಡುಕೋತಾ ಹೋದ್ಮೇಲೆ ಎಲ್ಲ ದೇವಾನ್ ದೇವತೆಗಳು ಪರಬ್ರಹ್ಮನಲ್ಲಿ ಲೀನ ಆಗುತ್ತೆ. ಇಲ್ಲೂ ಅದೇ ರೀತಿ ಈ ಪರಮೇಶ್ವರನ ಸಗುಣ ಸಾಕಾರ ರೂಪನ ನಾವು ರುದ್ರ ಅಂತ ಕರೆದ್ರೆ, ನಿರ್ಗುಣ ನಿರಾಕಾರ ತತ್ವವನ್ನು ಶಿವ ಅಂತ ನಾವು ಇಲ್ಲಿ ವಿಚಾರ ಮಾಡಬಹುದು. ಇಲ್ಲಿ ಪರಮಾತ್ಮ ನಮಗೆ ನಾಮರೂಪಗಳಿಂದ ದರ್ಶನವನ್ನು ಕೊಟ್ಟಾಗ ಅವನಿಗೆ ಸಗುಣ ರೂಪದಿಂದ ಪರಮಾತ್ಮನ ದರ್ಶನ ಆದರೆ ಅವನು ರುದ್ರ. ಆಯ್ತಾ? ಇದನ್ನು ಶಂಕರಾಚಾರ್ಯರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಇದನ್ನು ತಿಳಿಸಿದ್ದಾರೆ. ಇನ್ನು ನಿರ್ಗುಣ ನಿರಾಕಾರ ತತ್ವ ಏನಿದೆ, ಇದು ಅಸ್ಥಿ ಬಾತಿ ಪ್ರಿಯ ಮೋದ, ಅಸ್ಥಿ ಬಾತಿ ಪ್ರಿಯ ಈ ತತ್ವದಲ್ಲಿ ಅಂದರೆ ಸತ್ ಚಿತ್ ಆನಂದ ಸ್ವರೂಪದಲ್ಲಿ ಇರ್ತಕ್ಕಂಥದ್ದು. ಆ ಸತ್ ಚಿತ್ ಆನಂದ ಸ್ವರೂಪನೇ ಶಿವ. ಅವನು ಏನಾದರೂ ಸಗುಣ ಸಾಕಾರ ರೂಪವನ್ನು ತಾಳಿ ನಾಮರೂಪಗಳಿಂದ ನಮಗೆ ಕಂಡಾಗ ಅವನು ರುದ್ರನಾಗ್ತಾನೆ. ರುದ್ರ ಒಬ್ಬನೇ ರುದ್ರ ಆಗಲ್ಲ, ರುದ್ರರ ಸಮೂಹ ಬರುತ್ತೆ. ಏಕಾದಶ ರುದ್ರರಾಗ್ತಾರೆ, 11 ಜನ ರುದ್ರರಾಗ್ತಾರೆ, ಆಮೇಲೆ ಶತರುದ್ರರಾಗ್ತಾರೆ, 100ರಾಗ್ತಾರೆ. ಕೊನೆಗೆ ಸಹಸ್ರಾಣಿ ಸಹಸ್ರದ ಬಾಹುಸ್ತವ ಹೇತಯ, ಸಹಸ್ರಾಣಿ ಸಹಸ್ರ ಸಂಖ್ಯೆಯಲ್ಲಿ, ಅನಂತ ಸಂಖ್ಯೆಯಲ್ಲಿ ಅನಂತರ ರುದ್ರರು ಅನಂತ ಫಲಗಳನ್ನು ನಮಗೆ ನೀಡ್ತಾರೆ ಅಂತಕ್ಕಂಥ ವಿಚಾರ ಬರುತ್ತೆ. ಈಗ ರುದ್ರ ಅನ್ನತಕ್ಕಂಥ ಪದದ ಅರ್ಥದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇದು ಬಹಳ ತುಂಬ ರೋಚಕವಾಗಿರ್ತಕ್ಕಂಥ ಅನೇಕ ಅರ್ಥಗಳಿಂದ ಕೂಡಿರ್ತಕ್ಕಂಥದ್ದು. ಸಂಸ್ಕೃತ ಎಂಥ ಒಂದು ಭಾಷೆ ಅಂತಂದರೆ, ಉತ್ಕೃಷ್ಟವಾಗಿರ್ತಕ್ಕಂಥ ಭಾಷೆ ಅಂದರೆ ಆ ಪರಮಾತ್ಮ ತತ್ವವನ್ನು ಹೇಳಲಿಕ್ಕೆ, ಅರ್ಥ ಮಾಡಿಸ್ಲಿಕ್ಕೆ ಇರ್ತಕ್ಕಂಥ ಏಕೈಕ ಭಾಷೆ ಸಂಸ್ಕೃತ. ಇಲ್ಲಿ ರುದಂ ಸಂಸಾರ ದುಃಖಂ ದ್ರಾವಯತಿ ನಾಶಯತಿ ಇತಿ ರುದ್ರ ಅಂತ ಬಹಳ ಚೆನ್ನಾಗಿರ್ತಕ್ಕಂಥ ಅರ್ಥ ಇದು. ಅಂದರೆ ಲೌಕಿಕವಾಗಿ ನಾವು ಜೀವನ ನಡೆಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಇದೇ ಬೇಕಾಗಿರ್ತಕ್ಕಂಥದ್ದು. ಪಾರಮಾರ್ಥ ಕೆಲವರಿಗೆ ಬೇಕಾಗಿರುತ್ತೆ. ಆದರೆ ಇಲ್ಲಿ ದುಃಖ, ಯಾವ ದುಃಖ ಅದು? ಸಂಸಾರವೆಂಬ ಸುಖ ದುಃಖ ಭೋಗರೂಪವಾದ ಕರ್ಮ ಫಲಗಳನ್ನು
ಆ ಕರ್ಮಫಲ ಒಂದೇ ಅಲ್ಲ, ಆ ಕರ್ಮಫಲಗಳ ಸಂತಾನವನ್ನೇ ನಾಶಗೊಳಿಸ್ತಕ್ಕಂಥ ಅವನು ಆದಿದ್ದರಿಂದ ಇವನನ್ನ ರುದ್ರ ಅಂತ ಕರೀತಾರೆ ಅಂತ ಈ ನಿರ್ವಚನ ಹೇಳುತ್ತೆ. ಹಾಗಾದ್ರೆ ಈ ದುಃಖ ಯಾಕೆ ಬರುತ್ತೆ ನಮಗೆ ಅಂತ ಯೋಚನೆ ಮಾಡಿದ್ರೆ, ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳಿಂದ ನಮಗೆ ದುಃಖ ಆಗುತ್ತೆ. ಹಾಗಾದ್ರೆ ಪಾಪಕರ್ಮಗಳನ್ನು ಯಾಕೆ ಮಾಡ್ತೀವಿ ಅಂದ್ರೆ, ಅವಿದ್ಯೆಯಿಂದ ನಾವು ಪಾಪಕರ್ಮಗಳನ್ನು ಮಾಡ್ತೀವಿ. ಅವಿದ್ಯೆಯಿಂದ ಪಾಪಕರ್ಮಗಳನ್ನು ಮಾಡ್ತೀವಿ, ಆ ಪಾಪಗಳಿಂದ ನಮಗೆ ದುಃಖ ಆಗುತ್ತೆ ಅಂತ. ಬರೀ ಒಂದು ದುಃಖ ಹೋಗಿಸ್ಬಿಟ್ರೆ ಇನ್ನೊಂದು ದುಃಖ ನಮಗೆ ಬಂದು ಕಾಡ್ತಾ ಇರುತ್ತೆ. ಹಾಗಾಗಿ ಈ ದುಃಖಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥ ಆ ಕಾರಣಗಳ ಸಂತಾನವನ್ನೇ, ಆ ಕರ್ಮಫಲಗಳ ಸಂತಾನವನ್ನೇ ನಾಶ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಈ ರುದ್ರನಿಗೆ. ಆದ್ರಿಂದ ಹೃದಂ ಸಂಸಾರ ದುಃಖಂ ದ್ರಾವಯತಿ ನಾಶಯತಿ ರುದ್ರ ಅಂತ ಸುಮಾರು ನಿರ್ವಚನಗಳಿದೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು 10-11 ನಿರ್ವಚನನ ನಾವು ಈ ದಿನ ನೋಡೋಣ. ಇನ್ನೊಂದು ಋತಿಂ ಶಬ್ದಂ ವೇದರೂಪಂ ರಾತಿ ದದಾತಿ ಇತಿ ರುದ್ರ ಅಂತ. ಇದು ಬಹಳ ಚೆನ್ನಾಗಿದೆ. ಅಂದರೆ ಋತಿಂ ಶಬ್ದರೂಪಂ, ವೇದಗಳೇ ಶಬ್ದಗಳಿಂದ ಆಗಿದೆ, ಆಯ್ತಾ. ಆ ವೇದಗಳು ಶಬ್ದರೂಪಗಳೇ ವೇದಗಳು. ಈ ಶಬ್ದರೂಪವಾದ ವೇದದ ರಾಶಿಯನ್ನ ಯಾರು ದಯಪಾಲಿಸಿದ್ರು? ಬ್ರಹ್ಮನಿಂದ ವೇದಗಳು ಬಂತು ಅಂತ ನಾವು ಹೇಳ್ತೀವಿ. ಆದರೆ ಬ್ರಹ್ಮನಿಗೆ ಆ ಬ್ರಹ್ಮಜ್ಞಾನವನ್ನ ಯಾರು ಕೊಟ್ಟಿದ್ದು ಅಂತಂದ್ರೆ, ಈ ಶಬ್ದರೂಪವಾದ ವೇದ ರಾಶಿಯನ್ನ ಜಗತ್ತಿಗೆ ಮತ್ತೆ ಬ್ರಹ್ಮನಿಗೆ ಅನುಗ್ರಹಿಸಿದವನು ಇವನು. ಆದ್ರಿಂದ ಇವನನ್ನ ರುದ್ರ ಅಂತ ಕರೀತಾರೆ ಅಂತ. ಬಹಳ ಚೆನ್ನಾಗಿರ್ತಕ್ಕಂಥ, ಅಂದರೆ ನಾದವೇ ವೇದ. ಹಾಗಾಗಿ ರುದ್ರ ಇದಕ್ಕೆಲ್ಲ ಮೂಲ, ನಾದಬಿಂದು ಕಳಾತೀತನಾಗಿರ್ತಕ್ಕಂಥ ಈ ರುದ್ರ ಇದಕ್ಕೆಲ್ಲ ಮೂಲ ಆಗಿರೋದ್ರಿಂದ ಇವನು ರುದ್ರ ಅಂತ. ಇನ್ನು ಮೂರನೇದು ರುತ್ ರೋಧಿಕ ಬಂಧಿಕ ಮೋಹಿಕ ಶಕ್ತಿ ತದ್ವಾನ್ ರುದ್ರ ಅಂತ. ಇದು ಒಂಥರ ಬಹಳ ಚೆನ್ನಾಗಿದೆ. ಅಂದರೆ ರೋಧಿಕ ಅಂದರೆ ತಡಿತಕ್ಕಂಥದ್ದು, ಬಂಧಿಕ ಅಂದರೆ ನಮ್ಮನ್ನು ಕಟ್ಟಾಕ್ತಕ್ಕಂಥದ್ದು, ಬಂಧಿಸುವಿಕೆ, ಮೋಹಕ ಅಂದರೆ ನಮ್ಮನ್ನು ಮೋಹಗೊಳಿಸ್ತಕ್ಕಂಥ, ಸಂಮೋಹನಗೊಳಿಸ್ತಕ್ಕಂಥದ್ದು. ಅಂದರೆ ಪಾಪಿಗಳನ್ನು ಬಂಧಿಸುವುದಕ್ಕೂ ಮೋಹಗೊಳ್ಳುವಂತೆ ಮಾಡುವುದಕ್ಕೂ, ಅದಲ್ಲದೆ ಭಕ್ತರಾಗಿರೋರನ್ನ ಅವರ ಪಾಪಗಳಿಂದ ತಡೆದು ನರಕದಿಂದ ಎತ್ತಿ ಉದ್ಧರಿಸ್ತಕ್ಕಂಥವನ್ನ ರುದ್ರ ಅಂತ ಕರೀತಾರೆ. ಇನ್ನು 4ನೇ ನಿರ್ವಚನ ಋತ್ಯ ವೇದರೂಪಾಯ ಧರ್ಮ ದೀನವ ಲೋಕಯತಿ ಪ್ರಾಪಯತಿ ವಾ ರುದ್ರ ಅಂತ. ಅಂದ್ರೆ ವೇದರೂಪವಾಗಿರ್ತಕ್ಕಂಥ ವಾಕ್ಕು, ನಾವೀಗೇನು ಹೇಳಿದ್ವಿ, ಶಬ್ದರೂಪವಾಗಿರ್ತಕ್ಕಂಥ ವೇದರೂಪವಾದ ವಾಕ್ಕಿನಿಂದ ಧರ್ಮಾಧರ್ಮ ನಿಯಮಗಳನ್ನ ಮಾಡ್ತಾ ಅವುಗಳಿಗೆ ತಕ್ಕಂತೆ ಫಲ ಕೊಡುವವನು ರುದ್ರ ಅಂತ. ಇಲ್ಲಿ ರುದ್ರನ 2 ಸ್ವರೂಪನ ನೋಡ್ತೀವಿ. ಒಂದು, ನಾವು ಮಾಡಿರ್ತಕ್ಕಂಥ ಪಾಪಕ್ಕೆ ನಮ್ಮನ್ನ ಶಿಕ್ಷಿಸ್ತಕ್ಕಂಥದ್ದು, ಮತ್ತೆ ನಮ್ಮನ್ನ ಉದ್ಧಾರ ಮಾಡ್ತಕ್ಕಂಥದ್ದು. 2 ಶಕ್ತಿಯನ್ನು ರುದ್ರ ಹೊಂದಿದ್ದಾನೆ. ಇನ್ನೊಂದು ಋತ್ಯ ಪ್ರಣವರೂಪಾಯ ಪಾಪಯತಿ ಇತಿ ರುದ್ರ ಅಂತ. ಅಂದ್ರೆ ಋತ್ಯ ಪ್ರಣವರೂಪಾಯ ಸ್ವಾತ್ಮಾನಂ ಪ್ರಾಪಯತಿ ಇತಿ ರುದ್ರ ಅಂತ. ಓಂಕಾರ ರೂಪವಾದ ಪ್ರಣವ ಶಬ್ದದಿಂದ ಸ್ವಸ್ವರೂಪವೇ ಆದ ಆತ್ಮನನ್ನ, ಅಂದ್ರೆ ನಮ್ಮ ಆತ್ಮಜ್ಞಾನವನ್ನ ಹೊಂದುವಂತೆ ಪ್ರೇರೇಪಿಸತಕ್ಕಂಥವನು ರುದ್ರ ಅಂತ. ಇನ್ನೊಂದು ರೋದಯತಿ ಸರ್ವಾಂ ಅಂತಕಾಲೇ ಇತಿ ರುದ್ರ. ರುದ್ರ ಪ್ರಳಯ ಭಯಂಕರ. ಕೊನೆಗೆ ಇಡೀ ಸೃಷ್ಟಿನೇ ಪ್ರಳಯ ಕಾಲದಲ್ಲಿ ಎಲ್ಲ ಲೀನ ಆಗಿ ಹೋಗುತ್ತೆ, ಸರ್ವನಾಶ ಆಗಿ ಹೋಗುತ್ತೆ. ಅಂತಹ ಒಂದು ಸರ್ವನಾಶ ಕಾಲದಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಎಲ್ಲವೂ ಸಹ ರೋದನೆಯನ್ನ ಮಾಡ್ತವೆ. ಆ ರೋದನೆಯನ್ನ ಮಾಡಿಸ್ತಕ್ಕಂಥವನು ರುದ್ರ ಅಂತ. ಅಂದ್ರೆ ತಾತ್ಪರ್ಯ ಸರ್ವಾತ್ಮಕನಾದ ಪರಬ್ರಹ್ಮ ಸ್ವರೂಪನೇ ರುದ್ರ ಅಂತ ಇಲ್ಲಿ ಹೇಳುತ್ತೆ. ಅದಕ್ಕೆ ಓಂ ನಮೋ ಭಗವತೆ ರುದ್ರಾಯ ಅಂದ್ರೆ ಅಲ್ಲಿ ಏನಾಗುತ್ತೆ, ನಮಸ್ತೆ ರುದ್ರಮನಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆದರೆ ಪ್ರಾರಂಭದಲ್ಲಿ ಇದನ್ನು ಸೇರಿಸಿದ್ದಾರೆ, ಓಂ ನಮೋ ಭಗವತೆ ರುದ್ರಾಯ. ಇದೊಂದು ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ 12 ಅಕ್ಷರಿ ಮಂತ್ರ. ಇದರಲ್ಲಿ 12 ಅಕ್ಷರ ಇದೆ. ಓಂ ನಮೋ ಭಗವತೆ ವಾಸುದೇವಾಯ ಬರುತ್ತಲ್ಲ, ಅದೇ ಥರ ಓಂ ನಮೋ ಭಗವತೆ ರುದ್ರಾಯ ಅಂತ. ಇದು ಮೇರುತಂತ್ರದಲ್ಲಿ ಉಲ್ಲೇಖ ಆಗಿದೆ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ.
ಯಾಕೆಂದರೆ ಈ ಮಂತ್ರದಿಂದ ಮನೆಯಲ್ಲಿ ಯಾವುದಾದ್ರೂ ವಾಸ್ತು ದೋಷ ಇದ್ದರೆ ನಿವಾರಣೆ ಆಗುತ್ತೆ. ಇವತ್ತು ವಾಸ್ತು ಸರಿ ಇಲ್ಲ ಅಂಥೇಳಿ ಮನೆಯನ್ನೆಲ್ಲ ಕೆಡವಿ ಕಟ್ತಕ್ಕಂಥದ್ದು ಏನೇನೋ ಎಲ್ಲ ಸರ್ಕಸ್ ಮಾಡ್ತೀವಿ. ಆದರೆ ಯಾವ ಮನೆಯಲ್ಲಿ ನಿತ್ಯ ರುದ್ರ ಪಠನೆ ಆಗುತ್ತೆ ಆ ಮನೆಯಲ್ಲಿ ಯಾವ ವಾಸ್ತು ದೋಷನೂ ಅವ್ರನ್ನ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ವಾಸ್ತು ದೋಷ ಎಲ್ಲ ನಿವಾರಣೆ ಆಗುತ್ತೆ. ಯಾಕೆಂದರೆ ಮುಂದೆ ರುದ್ರದಲ್ಲಿ ಬರುತ್ತೆ ನಮೋ ವಾಸ್ತವ್ಯಾಯ ಚ ವಾಸ್ತುಪಾಯ ಚ ಅಂತ. ಅಲ್ಲಿ ಇದ್ರ ಬಗ್ಗೆ ಇನ್ನು ದೀರ್ಘವಾಗಿ ವಿಚಾರ ಮಾಡೋಣ. ಇನ್ನು ಓಂ ನಮಃ ಭಗವತೆ ರುದ್ರಾಯ ಅಂತಕ್ಕಂಥದ್ದು ಸಹ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಂತ್ರ. ಕಲವು ಸಂಸ್ಮರಣ ಮುಕ್ತಿ ಅಂತ. ಕಲಿಯುಗದಲ್ಲಿ ಈ ಓಂ ನಮೋ ಭಗವತೆ ರುದ್ರಾಯ ಅಂತಕ್ಕಂಥ ಮಂತ್ರನ ನಾಮಸ್ಮರಣೆ ಮಾಡಿದರೆ ಸಾಕು. ಯಾಕೆಂದ್ರೆ ನಾಮಸ್ಮರಣ ಮನ್ಯೋಪಾಯಂ ಅಂತ ಹೇಳಿದೆ. ಹಾಗಾಗಿ ನಾಮಸ್ಮರಣೆಯಿಂದ ನಮಗೆ ಕಲಿದೋಷ ನಿವಾರಣೆ ಆಗುತ್ತೆ ಅಂತ ಹೇಳೋಣ. ಇನ್ನು ಮುಂದೆ ಇನ್ನೊಂದು 2-3 ನಿರ್ವಚನವನ್ನು ನೋಡೋಣ. ಪ್ರಾಣಯತಿ ರುದ್ರ ಅಂತ. ರುದ್ರ ಅಂದರೆ ಅವನು ಪ್ರಾಣಸ್ವರೂಪ. ಎಲ್ಲ ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಪ್ರಾಣವೇ ರುದ್ರ ಅಂತ. ಅದಕ್ಕೆ ಆರಾಧಯಾಮಿ ಮಣಿಸನ್ನಿಭಂ ಆತ್ಮಲಿಂಗಂ ಮಾಯಾಪರಿ ಹೃದಯ ಪಂಕಜ ಸನ್ನಿವಿಷ್ಟಂ ಶ್ರದ್ಧಾನದಿ ವಿಮಲ ಚಿತ್ತ ಜಲಾಭಿಷೇಕೆ ನಿತ್ಯಂ ಸಮಾಧಿ ಕುಸುಮೈ ನ ಪುನರ್ಭುವಾಯ. ಇದು ನಾವು ದಿನ ತೇರು ಪೂಜೆ ಮಾಡಬೇಕಾದ್ರೆ ಆತ್ಮಪೂಜೆ ಅನ್ವಯ ಮಾಡ್ಕೋಬೇಕಾದ್ರೆ ಹೇಳ್ತೀವಿ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ ಅಂತ. ಅಲ್ಲಿ ಜೀವ, ಆ ಪ್ರಾಣ ಅಂತಕ್ಕಂಥ ದೇವನೇ ರುದ್ರ. ಆ ರುದ್ರನೇ ಪ್ರಾಣನಾಗಿ ಪ್ರಾಣಿಗಳಲ್ಲಿ ಇದ್ದಾನೆ ಅಂತ. ಇದರಲ್ಲಿ ನಮಗೆ 5 ಪ್ರಾಣಗಳು, ಪಂಚಪ್ರಾಣಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಅದು 5 ಉಪಪ್ರಾಣಗಳು ಎಲ್ಲ ಬರ್ತವೆ. ಈ 5 + 5 10 ಪ್ರಾಣಗಳು. ಇದರ ಜೊತೆಗೆ ಮನಸ್ಸು ಸೇರಿ 11 ಆಯಿತು. ಇದು ಏಕಾದಶ ರುದ್ರರ ಸ್ವರೂಪ ಅಂತಲೂ ಹೇಳ್ತಾರೆ. ಇನ್ನು ರುಜಾಂ ದ್ರಾವಯೇತಿ ಇತಿ ರುದ್ರ ಅಂತ. ಇಲ್ಲಿ ರುಜಾಂ ಅಂದರೆ ರೋಗ ರುಜಿನಗಳು ಅಂತ ನಾವು ಕರಿತೀವಲ್ಲ, ಅದು ಆ ರುಜಿನಗಳು, ರೋಗಗಳು, ಈ ಅದನ್ನು ನಾಶ ಮಾಡ್ತಕ್ಕಂಥದ್ದು. ಯಾವ ರೋಗ? ಶರೀರಕ್ಕೆ ಬರ್ತಕ್ಕಂಥ ರೋಗ ಅಂತಲ್ಲ. ಸಂಸಾರ ಕೂಪರೋಗ ಮಗಾದಿ ಮೂಲಂ ಅಂತ ನಮಗೆ ಬರುತ್ತೆ. ಅದರಲ್ಲಿ ಈ ಸಂಸಾರ ರೋಗವನ್ನು ನಿರ್ಮಾಣ ಮಾಡ್ತಕ್ಕಂಥ ಭವರೋಗ ವೈದ್ಯನಾಗಿರ್ತಕ್ಕಂಥವನು ರುದ್ರ. ಅದಕ್ಕೆ ನಾವು ವೈದ್ಯನಾಥೇಶ್ವರ ಅಂತ ಇವೆ, ಅಲ್ಲಿ ವೈದ್ಯನಾಥ ಅಂತ ಇವನ್ನ ಕರಿತೀವಿ. ಅಂದರೆ ವೇದಸ ವೇದ್ಯಂ ಭವರೋಗ ವೈದ್ಯಂ ಅಂತ ಭಜನೆ ಮಾಡ್ಬೇಕಾದ್ರೆ ಹೇಳ್ತೀವಿ. ವೇದಸ ವೇದ್ಯಂ, ಅವನು ಅಂಥ ಒಂದು ಸರ್ವರೋಗಗಳಿಗೂ ಭವರೋಗಕ್ಕೂ ಒಂದು ಅದನ್ನು ನಾಶ ಮಾಡಿ ಸರ್ವರೋಗಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥವನು. ಆದ್ದರಿಂದ ಇವನು ಭವರೋಗಹರ. ಇನ್ನು ರುದಂತೆ ನಾದಾಂತೆ ದ್ರವತಿ ದ್ರಾವಯತಿ ಇತಿ ರುದ್ರ ಅಂತ. ಇದು ಒಂದು ಯೋಗ ಪರವಾಗಿರ್ತಕ್ಕಂಥ ಅರ್ಥ. ಈಗ ಯೋಗಿಗಳು ಯಾರಿದ್ದಾರೆ ಅವರು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ಆಜ್ಞಾ, ವಿಶುದ್ಧ, ಆಜ್ಞಾ, ಸಹಸ್ರಾರ ಚಕ್ರವನ್ನು ಭೇದನೆ ಮಾಡ್ತಾರೆ. ಆಜ್ಞಾಚಕ್ರಕ್ಕೆ ಬಂದು ಆಜ್ಞಾದಿಂದ ಸಹಸ್ರಾರ ಚಕ್ರಕ್ಕೆ ಅವರು ಸಾಧನೆ ಮೂಲಕ ಯೋಗ ಮಾರ್ಗದಲ್ಲಿ ಏರಿದಾಗ ಅವರಿಗೆ ಓಂಕಾರ ಸಹಿತ, ಅಂದರೆ ದಶವಿಧ ನಾದಗಳು ಕೇಳುತ್ತೆ ಅಂತ ಯೋಗಶಾಸ್ತ್ರದಲ್ಲಿ ಹೇಳುತ್ತೆ. ಆ ದಶವಿಧ ನಾದಗಳು ಕೇಳಿದಾಗ ಕೊನೆಗೆ ಓಂಕಾರ, ಆ ಓಂಕಾರದಲ್ಲಿ ಓಂಕಾರದಲ್ಲಿ ಪರ್ಯವಸನ ಆಗುತ್ತೆ. ಆ ಓಂಕಾರ ಕೇಳಿದಾಗ ನಾದಾಂತ, ರುದಾಂತೆ ಅಂದರೆ ರುದಾಂತಂ ಅಂದರೆ ನಾದಾಂತಂ ಅಂತ. ಈ ಓಂಕಾರ, ಆಕಾರ, ಉಕಾರ, ಮಕಾರ ಸೇರಿ ಓಂ ಅಂದಾಗ ಆ ಹಮ್ಮಿಂಗ್ ಅಂತ ಬರುತ್ತಲ್ಲ, ಅದು ನಾದಾಂತ. ಇದನ್ನ ದ್ರವೀಭೂತ ಸ್ಥಿತಿ ಅಂತ ಕರೀತಾರೆ. ಆವಾಗ ಮನ ಉನ್ಮನ ಆಗುತ್ತೆ, ಅದನ್ನ ಮನೋನ್ಮನ ಸ್ಥಿತಿ ಅಂತ ಕರೀತಾರೆ. ನಾವು ಲಲಿತಾ ಸಹಸ್ರನಾಮ ಎಲ್ಲ ಅದ್ರ ಬಗ್ಗೆ ಉಪಾಖ್ಯಾನ ಮಾಡಿದಾಗ ಈ ವಿಚಾರಗಳನ್ನೆಲ್ಲ ದೀರ್ಘವಾಗಿ ನೋಡಿದ್ದೀವಿ. ಅದರಲ್ಲಿ ಮೂಲಾಧಾರ ಏಕ ನಿಲಯ, ಬ್ರಹ್ಮಗ್ರಂಥಿ ವಿಭೇದಿನಿ, ಅನಾಹತಾಬ್ಜ ನಿಲಯ, ವಿಷ್ಣುಗ್ರಂಥಿ, ಈ ಥರ ಬ್ರಹ್ಮಗ್ರಂಥಿ ಮೂಲಾಧಾರದಲ್ಲಿ, ಅನಾಹತದಲ್ಲಿ ವಿಷ್ಣುಗ್ರಂಥಿ, ಮತ್ತು ಆಜ್ಞಾಚಕ್ರದಲ್ಲಿ ರುದ್ರಗ್ರಂಥಿ ಇದೆ. ಈ ರುದ್ರಗ್ರಂಥಿ ಇರತಕ್ಕಂಥದ್ದು ಆಜ್ಞಾಚಕ್ರದಲ್ಲಿ. ಆ ರುದ್ರಗ್ರಂಥಿ ವಿಭೇದನೆ ಆದಾಗ ಅಂದರೆ ಅಲ್ಲಿ ರೋದನ ಅಂದರೆ ನಾದ ಅಂತ ಆಗುತ್ತೆ, ಆಯಿತಾ. ಆಗಾದಾಗ ಅಲ್ಲಿ ಮನ ಸುಮನ ಆಗುತ್ತೆ, ಉನ್ಮನ ಆಗುತ್ತೆ, ಅದು ಮನೋನ್ಮನಿ ಅಂತ ಆ ಸ್ಥಿತಿ ಕರೀತಾರೆ. ಈ ಸಹಸ್ರಾರದಲ್ಲಿ ಆಗ ಅಮೃತ ಸಿಂಚನ ಆಗುತ್ತೆ. ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಂ ನಾಯ ಮನಸಃ ಅಂತ ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ತುಂಬ ಅದ್ಭುತವಾಗಿ ಈ ಸ್ಥಿತಿಯನ್ನೆಲ್ಲ ವಿವರಣೆ ಮಾಡಿದ್ದಾರೆ. ಅಂದರೆ
ಆ ಪರತತ್ವ ಸಹಸ್ರಾರದಲ್ಲಿ ಇರತಕ್ಕಂಥ ಪರತತ್ವ, ಆ ಚಂದ್ರಮಂಡಲದಲ್ಲಿ ಶ್ರಾವ ಅಂದರೆ ಶ್ರವಿಸ್ತಕ್ಕಂಥ ಅಮೃತಾನುಭೂತಿನೇ ರುದ್ರ ಅಂತ ಯೋಗಶಾಸ್ತ್ರದ ಒಂದು ಪರಿಮಿತಿಯಲ್ಲಿ ಈ ಒಂದು ವ್ಯಾಖ್ಯಾನ ಬರುತ್ತೆ. ಇದರಲ್ಲಿ ಏಕಾದಶ ರುದ್ರರ ಬಗ್ಗೆ ಆಯಿತು. ಇದಿಷ್ಟು ರುದ್ರನ ಬಗ್ಗೆ ಆಯಿತು. ಇನ್ನು ಶಿವನ ಬಗ್ಗೆನೂ ನೋಡೋಣ. ಈ ಶಿವನ ಬಗ್ಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ನಾವು ನಮಃ ಅಂತ ಬರುತ್ತಲ್ಲ, ಆ ನಮ ಅಂತಕ್ಕಂಥ ಪದದ ಬಗ್ಗೆ ಒಂದು ವಿಚಾರ ಮಾಡೋಣ. ನಮಃ ಅಂದರೆ ನಮಸ್ಕಾರ ಮಾಡ್ತಕ್ಕಂಥದ್ದು. ರುದ್ರದಲ್ಲಿ ಪೂರ್ತಿ ನಮಃ ನಮಃ ಅಂತಲೇ ಬರುತ್ತೆ. ನಮಃ ಬಂದಿರೋದ್ರಿಂದ ಇದನ್ನು ನಮಕ ಅಂತ ಕರೀತಾರೆ. ಅಂದರೆ ನಮ್ರತಾ ಭಾವನೆ ನಮಗೆ ನಮಸ್ಕಾರ ಅಂತ ಕರೀತಕ್ಕಂಥದ್ದು. ಆರಾಧಯತು ಆರಾಧನೀಯಸ್ಯ ಉತ್ಕರ್ಷಾನುಸಂಧಾನ ಪೂರ್ವಕ ಪ್ರಹ್ವಭಾವೋ ನಮಸ್ಕಾರ ಅಂತ ನಿರ್ವಚನ ಹೇಳುತ್ತೆ. ಅಂದರೆ ಅಹಂಕಾರ ಮತ್ತು ಮಮಕಾರ ಎರಡು ನಮಗೆ ಅದ್ರ ನಮ್ಮ ಜೊತೆ ಬಂದ್ಬಿಟ್ಟಿದೆ. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಇರತಕ್ಕಂಥದ್ದು ಅಹಂಕಾರ ಮಮಕಾರಗಳು. ಈ ಅಹಂಕಾರ ಮಮಕಾರಗಳೇ ರೋಗಕಾರಕಗಳು. ರೋಗಕಾರಕ ಅಂದರೆ ಅಹಂಕಾರ ಮಮಕಾರದಿಂದ ಈಗ ತಲೆನೋವು, ಜ್ವರ, ಕೆಮ್ಮು ಇಂಥ ರೋಗಗಳು ಬರುತ್ತೆ ಅಂತಲ್ಲ, ಭವರೋಗ ಬರುತ್ತೆ ನಮಗೆ ಬರ್ತಕ್ಕಂಥ ಭವರೋಗ. ಈ ಭವರೋಗ ಕಾರಕಗಳೇ ಅಹಂಕಾರ ಮಮಕಾರಗಳು. ಇವೆರಡೂ ಹೋಗಬೇಕು ಅಂತಂದರೆ ನಮಸ್ಕಾರ, ಎರಡೂ ತಲೆಗಳನ್ನು ತಗ್ಗಿಸಿ ಬಗ್ಗಿ ನಾವು ಅಹಂಕಾರವನ್ನು ಅಡಗಿಸಿ ನಮಸ್ಕಾರ ಮಾಡಬೇಕಾದ್ರೆ ಕೈ ಮುಗಿತೀವಿ, ಬಗ್ತೀವಿ. ನಮಸ್ಕಾರ ಮಾಡಬೇಕು. ಕೈ ಮುಗಿದು ಬಗ್ಗದಾಗ ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ಅಡಗಿಸಿ ತಗ್ಗಿಸಿದ್ರೆ ಅದು ನಮಸ್ಕಾರ ಆಗುತ್ತೆ. ಇನ್ನು ನಮಸ್ಕಾರ ಅಂದ್ರೆ ನಮಸ್ ಅಂತ ಬರುತ್ತೆ. ನಮಸ್ ಅಂದ್ರೆ ಮನಸ್ ಅಂತ, ಅಂದ್ರೆ ನಮ್ಗಿರ್ತಕ್ಕಂಥ ಮನಸ್ಸು. ಇದು ಹೇಗೆ ಬರುತ್ತೆ ಅಂತಂದ್ರೆ ಹಿಂಸೆ ಅಂತ ಪದ ಇದೆ ನಮಗೆ. ಹಿಂಸಿ ಸಿಂಹ ಆಗಿದೆ, ಹಿಂಸಿನೇ ಸಿಂಹ. ಅದೇ ರೀತಿ ಮನಸ್ಸೇ ನಮಸ್ಸಾಗುತ್ತೆ. ಅಂದರೆ ಈ ಪದ್ಮಪಾದಾಚಾರ್ಯರು ಈ ಪಂಚಾಕ್ಷರಿಗೆ ಭಾಷ್ಯವನ್ನು ಬರೆದಿದ್ದಾರೆ. ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರ ಇಡೀ ರುದ್ರಾಧ್ಯಾಯದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ. ನಾನಾಗಲೇ ಹೇಳಿದೆ, ಋಗ್ಯಜು ಸಾಮಗಳಲ್ಲಿ ಯಜುರ್ವೇದ ಮಧ್ಯ, ಯಜುರ್ವೇದದಲ್ಲಿ 7 ಖಂಡ, 7 ಖಂಡದಲ್ಲಿ 4ನೇ ಖಂಡ, ಅದು ಬಹಳ ಮಧ್ಯ. ಅದರ ನಡುವೆ ಬರ್ತಕ್ಕಂಥದ್ದು ಶ್ರೀರುದ್ರ. ಆ ಶ್ರೀರುದ್ರದ ರುದ್ರಾಧ್ಯಾಯದ ಮಧ್ಯದಲ್ಲಿ ನಮಸ್ಸೋಮಾಯ 8ನೇ ಅನುವಾಕ ಬರುತ್ತೆ. ಆ ನಮಸ್ಸೋಮಾಯ ಚ ರುದ್ರಾಯ ಚ ಬರತಕ್ಕಂಥ 8ನೇ ಅನುವಾಕದಲ್ಲಿ ನಮಃ ಶಿವಾಯ ಚ ಶಿವತರಾಯ ಚ ಅಂತ ಬರುತ್ತೆ. ಅದನ್ನ ಮುಂದೆ ನಾವು ವಿಚಾರ ಮಾಡೋಣ, ತುಂಬ ದೀರ್ಘವಾಗಿ ವಿಚಾರ ಮಾಡೋಣ. ಇಡೀ ರುದ್ರದ ಹೃದಯ ಅದೇ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರ. ನಮಗೆ ಇರ್ತಕ್ಕಂಥ ಈ ಪಂಚಾಕ್ಷರಿ ಮಂತ್ರ ಮೂಲವಾಗಿ ಬಂದಿರತಕ್ಕಂಥದ್ದು ಯಜುರ್ವೇದದಲ್ಲಿರ್ತಕ್ಕಂಥ ಈ ರುದ್ರ ಪ್ರಶ್ನೆಯಿಂದ, ರುದ್ರಾಧ್ಯಾಯದಿಂದ ಬಂದಿದೆ. ಈ ನಮಃ ಶಿವಾಯಕ್ಕೆ ಅಹಂ ಬ್ರಹ್ಮ ಅಸ್ಮಿಯನ್ನ ಅನ್ವಯಿಸಿ ಪದ್ಮಪಾದಾಚಾರ್ಯರು ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಭಾಷ್ಯವನ್ನು ಬರೆದಿದ್ದಾರೆ. ನಾವು ಹೋಮಾದಿಗಳನ್ನು ಮಾಡಬೇಕಾದ್ರೆ ನಮಮ ಅಂತ ಮಾಡ್ತೀವಿ. ನಮಮ ಅಂದರೆ ಇದು ನಂದಲ್ಲ ಅಂತ ತ್ಯಾಗ ಭಾವನೆಯಿಂದ ನಾವು ಹೋಮ ಮಾಡಬೇಕು. ಆ ತ್ಯಾಗ ನಮಮ, ಆಯಿತಾ? ನಾವು ನಮಮ ನಂದಲ್ಲ ಅಂತ ಎಲ್ಲದನ್ನು ತ್ಯಾಗ ಮಾಡಿದಾಗ ಅದು ನಮಃ ಆಗುತ್ತೆ. ನಮಃ ಅಂತ ಅಂದರೆ ನಾವು ಆ ನಮಃ ರೂಪವಾಗಿ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಅಹಂಕಾರ ನಾಶವಾಗಿ ಕೊನೆಗೆ ಶಿವ ಮಾತ್ರ ಉಳಿಯುತ್ತೆ. ಶಿವ ಅಂದರೆ ಮಂಗಳಕರವಾಗಿರ್ತಕ್ಕಂಥದ್ದು ಮಾತ್ರ ಉಳಿಯುತ್ತೆ. ಈ ನಾವು ಯಾರಿಗಾರು ನಮಸ್ಕಾರ ಮಾಡಬೇಕಾದ್ರೆ ಈ 10 ಬೆರಳುಗಳನ್ನು ಜೋಡಿಸಿ ಕೈ ಮುಗಿತೀವಿ. ಇದಕ್ಕೆ ಅಂಜಲಿ ಮುದ್ರೆ ಅಂತ ಕರೀತಾರೆ. ಎರಡು ಕೈನ ಜೋಡಿಸಿದಾಗ ಇದು ಮುಕುಳ ಮುದ್ರೆ ಅಂತ ಆಗುತ್ತೆ. ಹೀಗೆ ಹಿಡ್ಕೊಂಡ್ರೆ ಅಂಜಲಿ ಮುದ್ರೆ, ಇದನ್ನೆರಡನ್ನು ಜೋಡಿಸಿದ್ರೆ ಮುಕುಳ ಮುದ್ರೆ. ಈ ಮುಕುಳ ಮುದ್ರೆಯಿಂದ ನಾವು ನಮಸ್ಕಾರವನ್ನು ಮಾಡ್ತೀವಿ ಅಂತ. ಈ ಅಂದರೆ 108 ನಮಸ್ಕಾರಗಳು ಮಾಡಬೇಕು ಅಂತ ಇದೆ. ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಮತ್ತು ಆಚರಣೆನೂ ಮಾಡಬೇಕು. ಆದ್ದರಿಂದ ಇದನ್ನು ನಮಕ ಅಂತ ಕರೀತಾರೆ. ಸಾಯಣಾಚಾರ್ಯರ ಭಾಷ್ಯದ ಪ್ರಕಾರ ಈಗ ನಾವು ಮುಂದೆ ರುದ್ರವನ್ನು ಸ್ವರಸಹಿತ ಹೇಳಬೇಕು ಅಂತ ಶಾಸ್ತ್ರ ಹೇಳುತ್ತೆ, ನಿಯಮ ಇದೆ. ಆದರೆ ಸಾಯಣಾಚಾರ್ಯರು ಭಾಷ್ಯ ಮಾಡಬೇಕಾದ್ರೆ ನಮಗೆ ಒಂದು ಎಕ್ಸೆಪ್ಷನ್ಸ್ ಕೊಟ್ಟಿದ್ದಾರೆ.
ಯಾವುದೇ ಒಂದು ವೇದ ಮಂತ್ರದ ಅರ್ಥಾನುಸಂಧಾನ ಮಾಡಬೇಕಾದ್ರೆ, ಭಾಷ್ಯ ಹೇಳಬೇಕಾದ್ರೆ ಸ್ವರಗಳ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಸಾಯಣಾಚಾರ್ಯರ ಈ ಮಾತಿನಿಂದ ಮುಂದೆ ನಾವು ಸ್ವರದ ಕಡೆಗೆ ಹೆಚ್ಚು ಗಮನ ಕೊಡದಲೆ ಅದರ ಪದಶಃ ಅರ್ಥದ ಬಗ್ಗೆ ಅರ್ಥಾನುಸಂಧಾನ ಮಾಡ್ತಾ ಇರೋದ್ರಿಂದ ಪೂರ್ತಿ ಪ್ರವಚನದಲ್ಲಿ ನಾವು ಸ್ವರವನ್ನು ಅಷ್ಟರ ಮಟ್ಟಿಗೆ ಹೇಳಲಿಕ್ಕಾಗಲ್ಲ. ಇದನ್ನು ಯಾರು ಅಪಚಾರ ಅಂತ ಭಾವಿಸಬಾರದು. ಈ ನಮಃ ಶಿವಾಯ ಪಂಚಾಕ್ಷರಿ ಆಯಿತು, ಇದು ನಮಃ ಸೋಮಾಯ ಬರುತ್ತೆ. ಅದನ್ನು ನಾವು ಮುಂದೆ ಆ ಅನುವಾಕ ಬಂದಾಗ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಸ್ತಾರವಾಗಿರ್ತಕ್ಕಂಥ ಇದ್ರ ಬಗ್ಗೆ ತಿಳುವಳಿಕೆ ನೋಡೋಣ ನಾವು, ಆಯಿತಾ. ಈಗ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಈಗ ರುದ್ರ ಅನ್ನೋ ಪದ ನೋಡಾಯಿತು, ಇನ್ನು ನಾವು ಶಿವ ಅಂತಕ್ಕಂಥ ಒಂದು ಪದವನ್ನು ನೋಡೋಣ. ಯಾಕೆಂದರೆ ಇವತ್ತು ನಾವು ಧ್ಯಾನ ಶ್ಲೋಕವನ್ನು ಸಹ ನೋಡಬೇಕಾಗಿದೆ. ಶಿವ ಅಂದರೆ ಬಹಳ ಇದಕ್ಕೆ ತುಂಬ ವಿಸ್ತಾರವಾಗಿರ್ತಕ್ಕಂಥ, ಶಿವ ಅಂದರೆ ಮಂಗಳಕರವಾಗಿರ್ತಕ್ಕಂಥದ್ದು ಅಂತ. ಆದರೆ ಈ ಶಿವನಿಗೆ ಅವಂದೇ ಆದ ಗುಣ ಇದೆ, ಆಯಿತಾ. ಸರ್ವಜ್ಞತ್ವ, ತೃಪ್ತಿ, ಅನಾದಿಜ್ಞಾನ, ಸ್ವತಂತ್ರ, ಅಲುಪ್ತ ಶಕ್ತಿ, ಅನಂತ ಶಕ್ತಿ, ಈ 6 ಷಡಂಗ ಶಕ್ತಿಗಳು. ಇದ್ರ ಜೊತೆಗೆ ಜ್ಞಾನ, ವೈರಾಗ್ಯ, ಐಶ್ವರ್ಯ, ತಪಸ್ಸು, ಸತ್ಯ, ಕ್ಷಮೆ, ಧೃತಿ, ಸೃಷ್ಟುತ್ವ, ಆತ್ಮಜ್ಞಾನ, ಅಧಿಷ್ಠಾತೃತ್ವ, ಈ 10 ಅವ್ಯಯಗಳು, 6 ಷಡಂಗಗಳು, 10 ಅವ್ಯಯಗಳು, ಇವಿಷ್ಟು ಸೇರಿ 16 ಗುಣಗಳು ಇರುವುದರಿಂದ ಈ ಭಗವಂತನಿಗೆ ಶಿವ ಅಂತ ಕರೀತಾರೆ ಅಂತ. ಇದು ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಅರ್ಥ ಇದು ಅಂತ. ಇನ್ನು ನಮಗೆ ಶರೀರಿಗಳಿರ್ತಕ್ಕಂಥ ನಮಗೆ ತ್ರಿವಿಧವಾದ ತ್ರಿಮಲರಹಿತನಾದ್ದರಿಂದ ಅವನನ್ನು ಶಿವ ಅಂತ ಕರೀತಾರೆ ಅಂತ. 3 ಥರದ ಮಲಗಳು ಯಾವ್ಯಾವುದು ಅಂದರೆ ಅಣವ ಮಲ, ಕರ್ಮಣ ಮಲ ಮತ್ತು ಮಾಯೆಯ ಮಲ ಅಂತ. ಈ 3 ಮನುಷ್ಯನಿಗೆ ಅಂಟಿದೆ. ಅಣವ ಮಲ ಅಂದರೆ ಅಣು ಅಂದರೆ ಜೀವ ಅಂತ. ಅಂದರೆ ಈ ಜೀವತ್ವವನ್ನು ಉಂಟು ಮಾಡಿದ ಅನಾದಿಯಾದ ಅವಿದ್ಯೆಯೇ ಅಣವ ಮಲಕ್ಕೆ ಕಾರಣ. ಇನ್ನು ಈ ಅನಾದಿ ಮಲದಿಂದ ನಮಗೆ ಕರ್ಮ ಆಗುತ್ತೆ, ಕರ್ಮ ಮಾಡ್ತೀವಿ, ಕರ್ಮದಿಂದ ಕರ್ಮ ಫಲ ಬರುತ್ತೆ. ಆ ಕರ್ಮ ಫಲ ವಾಸನೆಯೇ ಕರ್ಮಣ ಮಲ ಅಂತ. ಇನ್ನು 3ನೇದು ಮಾಯೆ. ಇಷ್ಟೆಲ್ಲ ಇದ್ರೂ ಮಾಯೆಯ ಮುಸುಕು ನಮಗೆ ಮುಸುಕಿರುತ್ತೆ, ಕಲಿ ಪ್ರಭಾವ ಇತ್ಯಾದಿಗಳಿಂದ. ಇದು ಒಳಗಡೆ ಆ ಚೈತನ್ಯ ವಸ್ತು ಇದ್ದು ಬೆಳಗುತ್ತಿದ್ರೂ ಸಹ ಅದು ಇಲ್ಲದಂತೆ ನಮಗೆ ತೋರುತ್ತೆ. ಆ ಇದ್ದಿದ್ದು ಇಲ್ಲದಂತೆ ತೋರೋದು, ಈ ಥರ ಒಳಗಡೆ ಇರ್ತಕ್ಕಂಥ ಚೈತನ್ಯ ವಸ್ತು ನಮ್ಮಲ್ಲಿ ಇದ್ರೂ ಸಹ ಅದು ಇಲ್ಲದಂತೆ ನಮಗೆ ಮರೆಮಾಚಿರೋದ್ರಿಂದ ಈ ಅಣಮ ಅಂದರೆ ಇದೇ ಮಾಯೆ. ಇದೇ ಮಾಯೆ. ಈ ರೀತಿಯಾಗಿರ್ತಕ್ಕಂಥ 3 ಮಲಗಳು ನಮಗೆ ಮನುಷ್ಯಾದಿಗಳಿಗಿದೆ. ಈ 3 ಮಲ ರಹಿತನಾಗಿದ್ದರಿಂದ ಅವನಿಗೆ ಶಿವ ಅಂತ. ಶಿವನಿಗೆ ಆ ಮಲಗಳು ಇಲ್ಲ. ಶ್ವೇತೆ ಅಸ್ಮಿನ್ ಇತಿ ಶಿವ ಅಂತ. ಜಗತ್ತಿನಲ್ಲೆಲ್ಲ ಈತನೇ ಆಧಾರವಾಗಿ ಮಾಡಿಕೊಂಡು ಜಗತ್ತಿಗೆಲ್ಲ ಈತನೇ ಆಧಾರ, ಮೂಲಾಧಾರ. ಹಾಗಾಗಿರೋದ್ರಿಂದ ಇವನನ್ನು ಶಿವ ಅಂತ ಕರೀತಾರೆ ಅಂತ. ವೆಷ್ಟೀತಿ ಇತಿ ಶಿವಂ ಶಿವ, ವೆಷ್ಟೀತಿ ಇತಿ ಶಿವ. ಇವನು ಸದಾ ಲೋಕಹಿತವನ್ನು ಬಯಸ್ತಾನೆ, ಆದ್ದರಿಂದ ಇವನು ಶಿವ ಅಂತ. ವಶಕಾಂತವು ಶಿವ ಸ್ಮೃತಃ. ಕಾಂತಿರಿಚ್ಛಾ ಎಂಬ ವಿವರಣೆಯಂತೆ ವಶ್ ಅಂತಕ್ಕಂಥ ಧಾತುವಿಂದ ಅಂದರೆ ಬಯಸುವುದು ಅಂತ ಎಂಬ ಧಾತುವಿನಿಂದ ಇವನು ಶಿವನಾಗಿದ್ದಾನೆ ಅಂತ ನಿರ್ವಚನ ಹೇಳುತ್ತೆ. ಶಿವ ಅಂದರೆ ಸದಾ ಮಂಗಳಕರವನ್ನು ಉಂಟು ಮಾಡ್ತಕ್ಕಂಥವನು. ಪ್ರಪಂಚೋಪಶಮನಂ ಶಾಂತಂ ಶಿವಂ ಅಂತ. ಪ್ರಪಂಚ ಉಪಶಮನವನ್ನು ಮಾಡ್ತಕ್ಕಂಥ ಶಾಂತನಾಗಿರ್ತಕ್ಕಂಥ ಇವನು ಶಿವ ಅಂತ ಇವನಿಗೆ ಕರೀತಾರೆ. ಇನ್ನು ಅನೇಕ ಜನ ಭಾಷ್ಯಕಾರರು ನಮ್ಮ ರುದ್ರದ ಬಗ್ಗೆ ಬರೆದಿದ್ದಾರೆ. ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ಅವ್ರು ಹೇಳಿರ್ತಕ್ಕಂಥ ವಿಚಾರನೇ ನಾವು ಇಲ್ಲಿ ಮುಂದಿನ ದಿನಗಳಲ್ಲಿ ವಿಚಾರ ಮಾಡ್ತಕ್ಕಂಥದ್ದು. ಇದರಲ್ಲಿ ನಮ್ಮ ಸ್ವಂತದ್ದೇನೂ ಇಲ್ಲ. ಮೊದಲು ಬಹಳ ಮುಖ್ಯವಾಗಿ ಚತುರ್ವೇದಗಳಿಗೂ ಭಾಷ್ಯ ಬರೆದಿರ್ತಕ್ಕಂಥ ನಮ್ಮ ಸಾಯಣಾಚಾರ್ಯರು, ವಿದ್ಯಾರಣ್ಯರು ಅವರ ಭಾಷ್ಯ ಇದು. ಸಕಲ ವೇದಗಳಿಗೂ ಭಾಷ್ಯವನ್ನು ಇವರು ರಚನೆ ಮಾಡಿದ್ದಾರೆ. ಅದರಲ್ಲಿ ಈ ರುದ್ರಾಧ್ಯಾಯ ಭಾಷ್ಯ ಇವರದ್ದು ಬರುತ್ತೆ. ಇನ್ನು ಭಟ್ಟಭಾಸ್ಕರರ ಭಾಷ್ಯ, ಅದು ಯಜುರ್ವೇದ ಭಾಷ್ಯಕಾರರು, ಭಟ್ಟಭಾಸ್ಕರರು ಯಜುರ್ವೇದಿಕ್ ಭಾಷೆ ಬರೆದಿರ್ತಕ್ಕಂಥವ್ರು, ಅವರ ಭಾಷೆಯಲ್ಲಿ ಬರುತ್ತೆ. ಇನ್ನು ಅಭಿನವ ಶಂಕರರು ಅಂತ, ನಮ್ಮ ಶಂಕರಾಚಾರ್ಯರಲ್ಲ, ಅಭಿನವ ಶಂಕರರು ಅಂತ ಬರ್ತಾರೆ. ಅವ್ರ ಬಗ್ಗೆ ಯಾರು ಏನು ಅಂತಕ್ಕಂಥದ್ದು ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ ಅವ್ರದ್ದು ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ರುದ್ರಾಧ್ಯಾಯಕ್ಕೆ ಮಾತ್ರ ಭಾಷೆ ಬರೆದಿದ್ದಾರೆ ಅವರು, ಅದೊಂದಿದೆ. ಇನ್ನು ವಿಷ್ಣು ಸೂರಿಗಳದ್ದೊಂದು ಭಾಷೆ ಇದೆ. ಇನ್ನು ಅನೇಕರು ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಮುಖ್ಯವಾಗಿರ್ತಕ್ಕಂಥ 4 ಜನಗಳನ್ನು
ನಾನು ಇಲ್ಲಿ ಉಲ್ಲೇಖ ಮಾಡಿ ಇವಾಗ ನಾವು ನೇರವಾಗಿ ರುದ್ರದ ಧ್ಯಾನ ಶ್ಲೋಕಕ್ಕೆ ಹೋಗೋಣ. ಇನ್ನು ನ್ಯಾಸಾದಿಗಳ ಬಗ್ಗೆ ಅದಕ್ಕೆ ಬೇರೆ ದಿವಸನೇ ನಾವು ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಲಘುನ್ಯಾಸ ಮಹಾನ್ಯಾಸಾದಿಗಳು ತುಂಬ ಬಹಳಷ್ಟು ವಿಚಾರಗಳನ್ನು ಹೊಂದಿರತಕ್ಕಂಥದ್ದು, ಮತ್ತು ಅದಕ್ಕೆ ಸಾಕಷ್ಟು ಸಮಯ ಬೇಕು. ಆದರೆ ನ್ಯಾಸ ಎಲ್ಲರೂ ನ್ಯಾಸ ಮಾಡಿನೇ, ಏಕೆಂದರೆ ಇದಕ್ಕೆ ನಿಯಮ ಇದೆ, ರುದ್ರಕ್ಕೆ ನಿಯಮ ಇದೆ. ಹಾಗಾಗಿ ನ್ಯಾಸಾದಿಗಳನ್ನು ಮಾಡಿಕೊಂಡೇ ನಾವು ಮಾಡಬೇಕಾಗಿದೆ. ಹಾಗಾಗಿ ಇಲ್ಲಿ ಅದರಲ್ಲಿ ನ್ಯಾಸ ಮಾಡಿದಾಗ ಪ್ರತಿಯೊಂದು ಮಂತ್ರಕ್ಕೂ ಅದಕ್ಕೆ ಒಂದು ಅಧಿದೇವತೆ ಇರುತ್ತೆ. ಆ ದೇವತೆಗೆ ಒಂದು ಧ್ಯಾನ ಶ್ಲೋಕ ಇರುತ್ತೆ. ಹಾಗಾಗಿ ಧ್ಯಾನ ಶ್ಲೋಕ ಇರುತ್ತೆ. ಆ ಧ್ಯಾನ ಶ್ಲೋಕವನ್ನು ನಾವು ನೋಡೋಣ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಯಾರು ರುದ್ರಾನುಸಂಧಾನ ಮಾಡ್ತಾರೆ ಅವರಷ್ಟೂ ಜನಿಗೂ ಈ ಧ್ಯಾನ ಶ್ಲೋಕದ ಬಗ್ಗೆ ಗೊತ್ತಿರುತ್ತೆ. ಅದನ್ನು ವಿಚಾರ ಮಾಡೋಣ. ಆದರೆ ಪ್ರತಿಯೊಂದು ಧ್ಯಾನ ಶ್ಲೋಕದಲ್ಲಿ ಏನಿರುತ್ತೆ ಅಂತಂದರೆ, ಆ ಮಂತ್ರದ ಅಧಿಷ್ಠಾತೃ ದೇವತೆ ಯಾರಿರ್ತಾರೆ ಆ ದೇವತೆಯ ಬಗ್ಗೆ, ಆ ದೇವತೆಯ ಒಂದು ಸ್ವರೂಪ ಯಾವ ರೀತಿ ಇದೆ ಅಂತ, ಆ ಮಂತ್ರಾನುಸಂಧಾನ ಮಾಡೋದ್ರಿಂದ ಯಾವ ರೀತಿ ಆ ದೇವರು ದಕ್ಷಿಣ ಕೊಡ್ತಾರೆ ಅದ್ರ ಬಗ್ಗೆ ಉಲ್ಲೇಖ ಇರುತ್ತೆ. ಅಂದರೆ ಅದರದ್ದು ಸ್ವರೂಪದ ಲಕ್ಷಣಗಳನ್ನು ಧ್ಯಾನ ಶ್ಲೋಕದಲ್ಲಿ ಮಾಡಿರ್ತಾರೆ. ಆದರೆ ರುದ್ರಕ್ಕೆ ಬಹಳ ವಿಶೇಷ ಏನಪ್ಪ ಅಂತಂದರೆ, ನಾವು ಈಗ ವಿಚಾರ ಮಾಡಿದಾಗೆ ರುದ್ರ ಮತ್ತು ಶಿವ ಅರ್ಥ ವಿಚಾರ ಮಾಡಿದಾಗ ಒಂದು ಸಗುಣ ಸಾಕಾರ ರೂಪ ಆಯಿತು, ಇನ್ನೊಂದು ನಿರ್ಗುಣ ನಿರಾಕಾರ ಆಯಿತು. ಆ ನಿರಾಕಾರ ರೂಪನಾಗಿರ್ತಕ್ಕಂಥ ಶಿವನನ್ನು ವರ್ಣನೆ ಹೇಗೆ ಮಾಡೋದು, ಅದನ್ನು ಹೇಗೆ ನಮ್ಮ ಮನಸ್ಸಿಗೆ ತಂದ್ಕೊಳ್ಳೋದು? ಹಾಗಾಗಿ ಈ ಒಂದು ಧ್ಯಾನ ಶ್ಲೋಕದ ವಿಶೇಷತೆ ಅಂದರೆ, ಇದರಲ್ಲಿ ಶಿವನ ನಿರಾಕಾರ ನಿರ್ಗುಣ ತತ್ವ ಮತ್ತು ರುದ್ರನ ರೌದ್ರವಾಗಿರ್ತಕ್ಕಂಥ ಸಗುಣ ಸಾಕಾರ ಮೂರ್ತಿಯ ವರ್ಣನೆ ಎರಡೂ ಸಹ ನಾವು ಇದರಲ್ಲಿ ನಾವು ನೋಡಬಹುದು. ಹಾಗಾಗಿ ಇದನ್ನು ನಾವು ನೋಡೋಣ. ಇದರಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಆಪಾತಾಳ ನಭಸ್ಥಲಾಂತ ಭುವನ ಬ್ರಹ್ಮಾಂಡ ಮಾವಿಸ್ಫುರತ್ ಜ್ಯೋತಿಸ್ಫಾಟಿಕ ಲಿಂಗ ಮೌಳಿ ವಿಲಸದ್ ಪೂರ್ಣೈಂದು ವಾತಾಮೃತೈ ಅಪ್ಲೋಕ ಪ್ಲುತಮೇಕಮೀಶಮನಿಶಂ ರುದ್ರಾನುವಾಕಾನ್ ಜಪನ್ ಧ್ಯಾಯೇದ್ ಈಪ್ಸಿತ ಸಿದ್ಧಯೇ ಧ್ರುವಪದಂ ವಿಪ್ರೋ ಅಭಿಷಂಚೇತ್ ಶಿವಂ. ಈ ಭಾಗ ಏನಿದೆ ಇದು ನಿರಾಕಾರ ನಿರ್ಗುಣ ತತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಮಂತ್ರ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ಇದಾಗಿದೆ. ಇದರಲ್ಲಿ ನಾವು ಏನನ್ನು ನೋಡ್ತೀವಿ ಅಂತಂದರೆ, ಆ ಪರಮೇಶ್ವರನಾದ ಪರಬ್ರಹ್ಮ ತತ್ವದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಪರಮೇಶ್ವರನಾದ ಶಿವನ ಸ್ವರೂಪ ಏನಿದೆ ಅಂದರೆ, ಅವನಿಗೆ ಆಕಾರ ಇಲ್ಲ, ಅವನಿಗೆ ದೇಹತ್ರಯಾದಿಗಳಿಲ್ಲ. ಆದರೆ ಚೈತನ್ಯ ಸ್ವರೂಪ ಜ್ಯೋತಿಸ್ವರೂಪದಲ್ಲಿ ನೋಡ್ಬೋದು. ಆ ಪರಮಶಿವನ್ನ ನಿಂದು ದರ್ಶನ ಮಾಡಿಸ್ಬೇಕು ಅಂತ ದೇವತೆಗಳು ಕೇಳಿದಾಗ ಅವನು ಜ್ಯೋತಿಸ್ತಂಭವಾಗಿ ಅವನು ಪ್ರಕಟ ಆಗ್ತಾನೆ. ಆ ಜ್ಯೋತಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದರೆ, ಅದು ಆಪಾತಾಳ ಅಂದರೆ ಈಗ ಆಪಾತಾಳ ನಮಗೆ ಚತುರ್ದಶ ಭುವನ ಲೋಕಗಳಿದೆ. ಚತುರ್ದಶ ಭುವನ ಲೋಕಗಳಲ್ಲಿ ಅತಳ ವಿತಳ ಸುತಳ ಪಾತಾಳ ತಳಾತಳ ರಸಾತಳ ಅಂತ. ಇನ್ನು ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಈ ಥರ ಮೇಲ್ಗಡೆ ನಮ್ಮ ಭೂಮಂಡಲದಿಂದ ಮೇಲ್ಗಡೆ 14 ಲೋಕಗಳು, ಕೆಳಗಡೆ 14 ಲೋಕಗಳು. ಈ ಮೇಲ್ಗಡೆ 14 ಕೆಳಗಡೆ 14 ಲೋಕಗಳು ಏನಿದೆ, ಈ ಲೋಕಗಳನ್ನೆಲ್ಲ ಹೊಂದಿರತಕ್ಕಂಥದ್ದು ನಾವು ಪೂರ್ತಿ ಬ್ರಹ್ಮಾಂಡ, ವಿಶ್ವ, ಯೂನಿವರ್ಸ್ ಅಂತ ಕರಿತೀವಿ. ಇದರಲ್ಲಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ, ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಪ್ರಕಟನಾಗಿರ್ತಕ್ಕಂಥ ಶಿವ ಪಾತಾಳದಿಂದ ಕೆಳಗಡೆಯಿಂದ ಸ್ಫಟಿಕ ಲಿಂಗ ಸ್ವರೂಪವಾದ ಜ್ಯೋತಿರ್ಲಿಂಗ ಬರುತ್ತೆ. ಆ ಜ್ಯೋತಿರ್ಲಿಂಗ ಎಲ್ಲಿ ತನಕ ಹೋಗಿದೆ ಅಂದರೆ, ನಭಸ್ಥಲ ಅಂತ ಭುವನ, ಆಕಾಶವನ್ನು ಮೀರಿ, ನಭ ಆಕಾಶನೇ ಲಾಸ್ಟ್ ಅಂತ ಹೇಳ್ತೀವಿ, ಅದನ್ನು ಮೀರಿ ಚತುರ್ದಶ ಭುವನ ಲೋಕಗಳನ್ನು ದಾಟಿ ಆಚೆವರೆಗೂ ವ್ಯಾಪಿಸಿತ್ತಂತೆ. ಎಲ್ಲಿ ತನಕ ವ್ಯಾಪಿಸಿತ್ತು ಅಂದರೆ,
ಚತುರ್ದಶ ಭುವನ ಲೋಕಗಳನ್ನು ಜ್ಯೋತಿಸ್ಫಾಟಿಕ ಲಿಂಗ ಮೌಳಿ ವಿಲಸತ್ ಪೂರ್ಣೇಂದು ವಾತಾಮೃತ. ಪೂರ್ಣೇಂದು ವಾತ ಅಂದರೆ ಪೂರ್ಣಚಂದ್ರ ಪ್ರಭೆಯಿಂದ ಕೂಡಿರ್ತಕ್ಕಂಥ ಇಡೀ ಆಕಾಶಕ್ಕೆಲ್ಲ 9 ಅಂಗ್ಲ ಚಂದ್ರ, ಪೂರ್ಣಚಂದ್ರ ಕಾಣೋದು. ಇಡೀ ಆಕಾಶನೇ ಚಂದ್ರ ಆಗ್ಬಿಟ್ರೆ ಅದು ಇಡೀ ಆಕಾಶನೇ ಚಂದ್ರ ಆಗೋದಲ್ಲ, ಇದು ಪಾತಾಳನ್ನು ಮೀರಿ ಆಕಾಶನ್ನು ಮೀರಿ ಆಚೆಗೆ ಹೋಗಿರ್ತಕ್ಕಂಥ ಜ್ಯೋತಿಸ್ಫಾಟಿಕ ಲಿಂಗ. ಅಪ್ಲೋಕ ಪ್ಲುತಮೇಕಮೀಶ ಮನಿಷಂ ರುದ್ರಾನುವಾಕ ಅಂಜಪೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಧ್ಯಾನ ಶ್ಲೋಕದಲ್ಲಿ ಏನಂತ ಹೇಳ್ತಾರೆ ಅಂದರೆ ವಿಪ್ರೋ ಅಭಿಷಂಚೇತ್ ಶಿವಂ. ರುದ್ರವನ್ನು ನಾವು ಅಭಿಷೇಕ ಮಾಡೋದಕ್ಕೆ ಶಿವನಿಗೆ, ಅಂದರೆ ಲಿಂಗವೇ ಪರಮಾತ್ಮನ ನಿರ್ಗುಣ ನಿರಾಕಾರ ತತ್ವ. ಆ ನಿರ್ಗುಣ ನಿರಾಕಾರ ತತ್ವವಾಗಿರ್ತಕ್ಕಂಥ ಲಿಂಗಕ್ಕೆ ನಾವು ಅಭಿಷೇಕ ಮಾಡಬೇಕಾದ್ರೆ ವಿಪ್ರೋ ಅಭಿಷಂಚೇತ್ ಶಿವಂ. ವಿಪ್ರರು ಶಿವನಿಗೆ ಲಿಂಗಕ್ಕೆ ಅಭಿಷೇಕ ಮಾಡ್ತಾರೆ. ಯಾವ ಥರ, ಯಾವುದರಿಂದ? ರುದ್ರಾನುವಾಕಾನ್ ಜಪೇತ್. ಆ ರುದ್ರಾನುವಾಕವನ್ನು ಜಪಿಸುತ್ತಾ ಶಿವನಿಗೆ ಅಭಿಷೇಕ ಮಾಡಬೇಕು. ಆ ಶಿವ ಯಾವ ರೀತಿ ಇದ್ದಾನೆ ಅಂತಂದರೆ ಲಿಂಗಾಕಾರವಾಗಿ ಜ್ಯೋತಿ ಸ್ವರೂಪದಿಂದ ಪಾತಾಳದಿಂದ ಹೊರಟ ಆ ಪ್ರಭೆ ಭೂಮ್ಯಾಕಾಶಗಳನ್ನು ವ್ಯಾಪಿಸಿ ದ್ಯುಲ್ಯೋಕವನ್ನು ಮೀರಿ ಆಚೆ ಹೋಯಿತು. ಇಂಥ ಬ್ರಹ್ಮಾಂಡವನ್ನೇ ಬೆಳಗಿಸ್ತಕ್ಕಂಥ ಶುದ್ಧ ಜ್ಯೋತಿರ್ಮಯವಾದ ಲಿಂಗವನ್ನು ಮೊದಲು ನಾವು ಹೃದಯದಲ್ಲಿ ಕಲ್ಪನೆ ಮಾಡ್ಕೋಬೇಕು. ಇದು ಧ್ಯಾನ ಶ್ಲೋಕ. ಹೃದಯದಲ್ಲಿ ನಾವು ಇದನ್ನು ಕಲ್ಪನೆ ಮಾಡ್ಕೋಬೇಕು. ಆ ಲಿಂಗದ ಶಿರೋಭಾಗದಲ್ಲಿ ಒಂದು ಪೂರ್ಣಚಂದ್ರ, ವಿಲಸತ್ ಪೂರ್ಣ ಎಂದು ವಾತಾಮೃತೈ, ಪೂರ್ಣಚಂದ್ರ ವಿರಾಜಿಸ್ತಾ ಇದ್ದಾನೆ ಅನ್ನೋದನ್ನು ಕಲ್ಪನೆ ಮಾಡ್ಕೋಬೇಕು. ಈ ಚಂದ್ರನ ಅಮೃತ ರೂಪವಾದ ಕಲೆಗಳಿಂದ ಪ್ರವಹಿಸ್ತಾ ಇರ್ತಕ್ಕಂಥ ಪವಿತ್ರ ಜಲದಿಂದ ಆ ಜ್ಯೋತಿರ್ಲಿಂಗ ತ್ವಯ್ದು ಅಭಿಷೇಕ ಆಗುವಂಗಿರಬೇಕು. ಅಪ್ಲೋಕ ಪ್ಲುತಮೇಕ ಮೀಶ ಮನಿಷಂ ರುದ್ರಾನುವಾಕಾನ್ ಜಪೇತ್. ಈ ಒಂದು ಸ್ಥಿತಿಯಲ್ಲಿ ನಾವು ಮನಸ್ಸಿನಲ್ಲಿ ಈ ರೀತಿ ಶುದ್ಧ ಸ್ಫಟಿಕ ಜ್ಯೋತಿಸ್ವರೂಪನಾದ ಲಿಂಗವನ್ನು ಹೃದಯದಲ್ಲಿ ಧ್ಯಾನ ಮಾಡ್ತಾ ಅವನಿಗೆ ಅಭಿಷೇಕ ಮಾಡಬೇಕು ಅಂತ, ಈ ದಿವ್ಯಲಿಂಗವನ್ನು ಧ್ಯಾನಿಸುತ್ತಾ ತನ್ಮಯನಾಗಬೇಕು ಅಂತ ಈ ಶ್ಲೋಕ ಹೇಳುತ್ತೆ. ಇಂಥ ಒಂದು ಅಭಿಷೇಕವನ್ನು ನಾವು ಯಾತಕ್ಕಾಗಿ ಮಾಡ್ತೀವಿ? ಮಾಡೋದ್ರಿಂದ ನಮಗೇನು ಸಿಗತ್ತೆ? ಧ್ಯಾಯೇತ್ ಈಪ್ಸಿತ ಸಿದ್ಧಯೇ. ಈಪ್ಸಿತ ಸಿದ್ಧಯೇ ಅಂತಕ್ಕಂಥ ಶಬ್ದ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇಷ್ಟಾರ್ಥಗಳು ಈಪ್ಸಿತ, ನಾವು ಏನು ಅನ್ಕೋತೀರಿ ಅದೆಲ್ಲ ನಿಮಗೆ ಸಿಗುತ್ತೆ. ಧ್ಯಾಯೇತ್ ಈಪ್ಸಿತ ಸಿದ್ಧಯೇ. ಬರೀ ಅಷ್ಟೇನಾ? ಅಷ್ಟೇ ಅಲ್ಲ. ಇವಾಗೆಲ್ಲ ನಮಗೆ ಏನಾದರೂ ತೊಗೊಂಡ್ರೆ ಒಂದಕ್ಕೊಂದು ಫ್ರೀ ಅಂತ ಕೊಡ್ತಾರೆ. ಅದೇ ಥರ ನೀವು ನಿಮ್ಮದು ಏನಾದರೂ ಈಪ್ಸಿತ ಬಯಕೆಗಳು ಬೇಕು ಅಂಥೇಳಿ ನೀವು ಸಕಾಮನೆಯಿಂದ ನೀವು ಶಿವನ ಅರ್ಚನೆ ಮಾಡಿದ್ರು ರುದ್ರ ಹೇಳಿ ನಿಮಗೆ ಧ್ರುವಪದಂ, ನ್ಯಾಯ ಈಪ್ಸಿತ ಸಿದ್ಧಯೇ ಮತ್ತು ಧ್ರುವಪದಂ, ಇದ್ರ ಜೊತೆಗೆ ಆ ಕಾಮಧೇನವಾಗಿರ್ತಕ್ಕಂಥ ಕಲ್ಪವೃಕ್ಷವಾಗಿರ್ತಕ್ಕಂಥ ಮಹಾದೇವ ಧ್ರುವಪದ ಅಂದರೆ ಮೋಕ್ಷವನ್ನು ಸಹ ಕೊಡ್ತಾನೆ ಅಂತಕ್ಕಂಥದ್ದನ್ನ ಈ ಒಂದು ಮೊದಲನೇ ಭಾಗ ನಮಗೆ ತಿಳಿಸುತ್ತೆ. ಇಲ್ಲಿ ವಿಪ್ರ ಅನ್ನತಕ್ಕಂಥ ಪದ, ದ್ವಿಜ ಅಂತಕ್ಕಂಥ ಪದ ಬರುತ್ತೆ. ಇದು ಯಾವುದೋ ಒಂದು ಜನಾಂಗಕ್ಕೆ ಸೂಚಿಸಿರ್ತಕ್ಕಂಥ ಪದ ಅಲ್ಲ. ಇದನ್ನು ನಾವು ದ್ವಿಜತ್ವಂ ವಿದ್ಯಾನುಷ್ಠಾನಾತ್ ವಿಪ್ರತ್ವಂ ವೇದ ಪಠತಃ ಅಂತಕ್ಕಂಥ ವಾಕ್ಯದ ಪ್ರಕಾರ ತಾಯಿಯ ಗರ್ಭದಿಂದ ಜನಿಸಿರ್ತಕ್ಕಂಥವನು ಮತ್ತೆ ಉಪನೀತನಾದಾಗ, ಅಂದರೆ ಯಜ್ಞೋಪವೀತ ಧಾರಣೆ ಮಾಡಿ ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ ಯಜ್ಞೋಪವೀತ ಧಾರಣೆ ಮಾಡಿದಾಗ ಅವನು ದ್ವಿಜತ್ವ ಬರುತ್ತೆ. ಎರಡನೇ ಸರಿ ಮತ್ತೆ ಹುಟ್ಟುತ್ತಾನೆ, ಅವನು ದ್ವಿಜತ್ವ ಆಯಿತು. ಆದರೆ ಅಷ್ಟು ಮಾಡಿದರೆ ಸಾಕಾಗಲಿಲ್ಲ. ಆದಮೇಲೆ ವೇದಾಧ್ಯಯನ ಮಾಡಿರ್ತಕ್ಕಂಥ ಉಪವೀತನಾಗಿರ್ತಕ್ಕಂಥ ದ್ವಿಜ ವೇದಾಧ್ಯಯನವನ್ನು ಮಾಡಿದ ಮೇಲೆ ಸಹ ಅವನಿಗೆ ವಿಪ್ರತ್ವ ಪ್ರಾಪ್ತಿಯಾಗತ್ತೆ. ಅಂಥವನಿಗೆ ಮಾತ್ರ ವಿಪ್ರ ಅಂತ ಕರೀತಾರೆ ಅನ್ನೋ ಅರ್ಥದಲ್ಲಿ ನಾವು ಇದನ್ನು ತಗೋಬೇಕು. ಇಂಥವನು ವೇದಪ್ರಿಯನಾದ ಶಿವನಿಗೆ ವಿಪ್ರನೂ ಪ್ರಿಯನಾಗಿರ್ತಾರೆ. ಇಂಥ ವಿಪ್ರ ಪ್ರಿಯನಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಹೇಳಬೇಕಾಗಿಲ್ಲ. ಅದನ್ನು ನಾನು ಆಗಲೇ ಹೇಳಿದೆ ಪ್ರಾರಂಭದಲ್ಲಿ. ವಿದ್ಯಾಸು ಶ್ರುತಿರುತ್ಕೃಷ್ಟ ರುದ್ರೈಕಾದಶಿನಿ ಶ್ರುತಂ ಅಂತ. ಶ್ರುತಿಗಳಲ್ಲೆಲ್ಲ, ವೇದಗಳಲ್ಲೆಲ್ಲ, ಅಂದರೆ ಎಲ್ಲ ವಿದ್ಯೆಗಳಲ್ಲಿ ಶ್ರುತಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಅದರಲ್ಲಿ ಈ ರುದ್ರ ಏಕಾದಶಿನೇ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಅಂತ. ಇನ್ನು ರುದ್ರನ ಅಂಶ ಇಲ್ಲದೆ ಇರತಕ್ಕಂಥವನು ವೇದ ಪಾಠಕನಾಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಇನ್ನು ಮುಂದಿನ ಭಾಗವನ್ನು ನಾವು ನೋಡೋಣ. ಈಗ ನಾವು ಹೇಳ್ತಕ್ಕಂಥದ್ದು
ಸಗುಣ ಸಾಕಾರವಾಗಿರ್ತಕ್ಕಂಥ ರೂಪ. ಈ ನಿರ್ಗುಣ ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ಪರಮೇಶ್ವರ ಸಗುಣ ಸಾಕಾರ ರೂಪವನ್ನು ತಾಳಿ ನಮಗೆ ಒಂದು ದರ್ಶನ ನೀಡಿದರೆ ಯಾವ ರೀತಿ ದರ್ಶನ ಇರುತ್ತೆ ಅನ್ನೋದನ್ನು ಬ್ರಹ್ಮಾಂಡಂ ವ್ಯಾಪ್ತ ದೇಹ ವಸಿತ ಹಿಮರುಚ ಭಾಸಮಾಲಾ ಭುಜಂಗೈ ಕಂಠೆ ಕಾಲಾ ಕಪರ್ದ ಕಲಿತ ಶಶಿಕಲಾಶ್ಚಂಡ ಕೋದಂಡ ಹಸ್ತ ತ್ರಕ್ಷ ರುದ್ರಾಕ್ಷ ಭೂಷಾ ಪ್ರಣತ ಭಯಹರ ಶಾಂಭವ ಮೂರ್ತಿ ಭೇದಾತ್ ರುದ್ರಾಶ್ರೀ ರುದ್ರ ಸೂಕ್ತ ಪ್ರಕಟಿತ ವಿಭವ ನಃ ಪ್ರಯಶ್ಚಂತು ಸೌಖ್ಯಂ. ನೋಡಿ, ಮೊದಲನೇ ಮಂತ್ರದಲ್ಲಿ ಏಕವಚನ ಪ್ರಯೋಗ ಆಗಿದೆ, ಎರಡನೇ ಮಂತ್ರದಲ್ಲಿ ಬಹುವಚನ ಪ್ರಯೋಗ ಆಗಿದೆ. ಹಾಗಾದರೆ ರುದ್ರರು ಒಬ್ಬರ ಅನೇಕರ? ಪರಮೇಶ್ವರನಾದ ಪರಬ್ರಹ್ಮ ಸ್ವರೂಪನಾದ ರುದ್ರ ಒಬ್ಬನೇ. ಆದರೆ ಅವನು ಪ್ರಪಂಚದಲ್ಲಿ ಅನೇಕನಾಗಿ ತೋರ್ತಾನೆ, ಅನೇಕನಾಗಿ ಪ್ರಕಟ ಆಗಿದ್ದಾನೆ. ಅವನು ಸರ್ವವ್ಯಾಪಿಯಾಗಿರೋದ್ರಿಂದ ಚರಾಚರಗಳಲ್ಲಿ ಜೀವ ಜಡಗಳಲ್ಲೆಲ್ಲ ರುದ್ರ ತತ್ವ ವ್ಯಾಪ್ತಿಯಾಗಿದೆ. ಹಾಗಾಗಿ ರುದ್ರರು ಏಕರಲ್ಲ, ಅನೇಕರಿದ್ದಾರೆ ಅಂತ ಆ ಅನೇಕ ರುದ್ರರ ವರ್ಣನೆಯನ್ನ ಇಲ್ಲಿ ಮಾಡ್ತಾನೆ. ಅಂದರೆ ಅಷ್ಟಮೂರ್ತಿ ರೂಪಕನಾಗಿ ಅನೇಕ ನಾಮರೂಪಾದಿಗಳಿಂದ ಇಡೀ ಪ್ರಪಂಚವನ್ನೆಲ್ಲ ವ್ಯಾಪಿಸ್ಕೊಂಡಿರ್ತಕ್ಕಂಥ ಈ ಮಹಿಮೆನೇ ಇವನ ಮಹಿಮೆನೇ ಇಡೀ ರುದ್ರಾಧ್ಯಾಯದಲ್ಲಿ ನಮಗೆ ಹೇಳಲ್ಪಡುತ್ತೆ. ಇಡೀ ಬ್ರಹ್ಮಾಂಡವನ್ನೆಲ್ಲ, ಬ್ರಹ್ಮಾಂಡ ವ್ಯಾಪ್ತ ದೇಹ, ಇಡೀ ಬ್ರಹ್ಮಾಂಡವೇ ಇವನ ದೇಹ ವ್ಯಾಪ್ತಿಯಾಗಿದೆ. ಭಸಿತ ಹಿಮರುಚ ಭಾಸಮಾಲಾ ಭುಜಂಗೈ. ಹಿಮರುಚ ಅಂದರೆ ನಾವು ಹಿಮ ಶುಭ್ರವಾಗಿ ಬೆಳ್ಳಗಿರುತ್ತೆ. ಆ ಹಿಮದಂತೆ ಶುಭ್ರವಾದ ಬಿಳಿಯ ತ್ರಿಪುಂಡ್ರ ವಿಭೂತಿಯನ್ನು ಧರಿಸಿದ್ದಾನೆ ಅಂತ. ಭಸಿತ ಹಿಮರುಚ ಭಾಸಮಾಲ ಅದನ್ನು ಧರಿಸಿದ್ದಾನೆ. ಭುಜಂಗೈ ಹಾವುಗಳನ್ನು ಆಭರಣವಾಗಿ ಧರಿಸಿದ್ದಾನೆ. ಅಂದರೆ ಇವನು ರುದ್ರಸೂಕ್ತದಲ್ಲಿ ರುದ್ರಾಶ್ರೀ ರುದ್ರಸೂಕ್ತ ಪ್ರಕಟಿತ ವಿಭವ, ರುದ್ರಸೂಕ್ತದಲ್ಲಿ ಪ್ರಕಟಿಸತಕ್ಕಂಥ ಮಹಿಮೆ ಉಳ್ಳ ರುದ್ರರು, ಅಂದರೆ ಮುಂದೆ ಬರ್ತಕ್ಕಂಥ ರುದ್ರದಲ್ಲಿ ಯಾವ್ಯಾವ ರುದ್ರರನ್ನ ಪ್ರಕಟಣೆ ಮಾಡಿದೆ ಆ ಸ್ವರೂಪದಲ್ಲಿರ್ತಕ್ಕಂಥ ರುದ್ರರು ನಮಗೆ ಪ್ರಯಶ್ಚಂತು ಸೌಖ್ಯಂ, ಇಲ್ಲಿ ನಮಗೆ ಸೌಖ್ಯವನ್ನ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ ಅವರು ಎಂಥ ರುದ್ರರು ಅನ್ನೋದನ್ನ ಹೇಳ್ತಾರೆ. ಬ್ರಹ್ಮಾಂಡಂ ವ್ಯಾಪ್ತ ದೇಹ, ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿಕೊಂಡಿರ್ತಕ್ಕಂಥ ಶರೀರವುಳ್ಳವರು. ಆಮೇಲೆ ಪಂಚಭೂತಗಳು, ನಕ್ಷತ್ರಾದಿಗಳು, ಚತುರ್ದಶ ಭುವನ ಲೋಕಗಳು ಎಲ್ಲರೂ ರುದ್ರನ ಆವಾಸ ಸ್ಥಾನವೇ ಆಗಿದೆ. ಇಂಥ ರುದ್ರರು ಭಸಿತ ಹಿಮರುಚ ಭಾಸಮಾಲ ಅಂದರೆ ಹಿಮದಂತೆ ಬಿಳುಪಾಗಿರ್ತಕ್ಕಂಥ ವಿಭೂತಿಯನ್ನ, ಭುಜಂಗೈ ಹಾವುಗಳಿಂದ ಅಲಂಕೃತರಾಗಿದ್ದಾರೆ. ಕಂಠೆ ಕಾಲಾ ಕಪರ್ದಾಹ, ಕಂಠದಲ್ಲಿ ಕಪ್ಪು ಉಳ್ಳವರಾಗಿದ್ದಾರೆ. ಅವನು ನೀಲಕಂಠನಾಗಿರೋದ್ರಿಂದ, ಅವನು ಹಲಾಹಲ ವಿಷವನ್ನು ಕುಡಿದಿರೋದ್ರಿಂದ ಕಂಠ ನೀಲಕಂಠ ಆಗಿದೆ, ಕಪ್ಪು ಕಂಠ ಆಗಿದೆ. ಕಪರ್ದಾಹ ಅಂದರೆ ಕಪರ್ದಿನಿ ಅಂದರೆ ಕಪರ್ದಾನ್, ಮುಂದೆ ನಾಮಗಳು ಬರುತ್ತೆ, ಅಲ್ಲಿ ವಿಸ್ತಾರವಾಗಿ ವಿಚಾರ ಮಾಡೋಣ. ಇಲ್ಲಿ ಜಟಾಜೂಟವನ್ನು ಧರಿಸಿದ್ದಾರೆ. ಅಷ್ಟು ಜನ ರುದ್ರರು ಎಲ್ಲ ಒಂದೇ ಥರ ಇದ್ದಾರೆ, ಜಟಾಜೂಟವನ್ನು ಧರಿಸಿದ್ದಾರೆ. ಮತ್ತೆ ತಲೆಯಲ್ಲಿ ಎಲ್ಲರಿಗೂ ಚಂದ್ರ ಇದೆ, ಶಿಕೆಯಲ್ಲಿ ಕಲಿತ ಶಶಿಕಲಾಶ್ಚಂಡ ಕೋದಂಡ ಹಸ್ತ ಅಂದರೆ ತಲೆಯಲ್ಲಿ ಚಂದ್ರನ ಒಂದು ಕಲೆಯನ್ನು ಉಳ್ಳವರಾಗಿದ್ದಾರೆ. ಮತ್ತೆ ಚಂಡ ಕೋದಂಡ ಹಸ್ತ, ಕೈಯಲ್ಲಿ ತೀಕ್ಷ್ಣವಾಗಿರ್ತಕ್ಕಂಥ ಬಿಲ್ಲುಗಳನ್ನು ಹಿಡಿದಿದ್ದಾರೆ. ಮತ್ತೆ ತ್ರಕ್ಷ, ಎಲ್ಲರಿಗೂ ಮುಕ್ಕಣ್ಣು, ಒಬ್ಬನೇ ಅಲ್ಲ, ಪ್ರತಿಯೊಬ್ಬ ರುದ್ರರಿಗೂ ಮುಕ್ಕಣ್ಣುಳ್ಳವರಾಗಿದ್ದಾರೆ. ಮುಕ್ಕಣ್ಣರು ರುದ್ರಾಕ್ಷ ಮಾಲ, ರುದ್ರಾಕ್ಷಿಯ ಆಭರಣಗಳನ್ನು ಧರಿಸಿದ್ದಾರೆ. ಪ್ರಣತ ಭಯಹರ ಶಾಂಭವ ಮೂರ್ತಿ ಭೇದ ಅಂದರೆ ಪ್ರಣತ ಭವಹರ, ಯಾರು ಅವನಿಗೆ ನಮಸ್ಕಾರ ಮಾಡ್ತಾರೆ, ಪ್ರಣಾಮಗಳನ್ನು ಸಲ್ಲಿಸ್ತಾರೆ, ಅವರಿಗೆ ಅಭಯವನ್ನು ನೀಡ್ತಾರೆ. ಪ್ರಣತ ಭಯಹರ, ಯಾರು ಅವನನ್ನು ಆಶ್ರಯಿಸ್ತಾರೆ, ಅವನಿಗೆ ನಮಸ್ಕಾರ ಮಾಡ್ತಾರೆ, ಅವರನ್ನ ಭಯದಿಂದ ಪಾಡು ಮಾಡತಕ್ಕಂಥ ಶಾಂಭವ ಮೂರ್ತಿ ಭೇದ, ಶಂಭುವಿನ ಅವತಾರ ರೂಪರಾಗಿದ್ದಾರೆ. ಶಂಭುವಿನ ಅವತಾರ ರೂಪರು. ಮತ್ತೆ ಮೂರ್ತಿ ಭೇದಾಹ ಅಂದರೆ ಶರೀರಗಳಲ್ಲಿ ಭಿನ್ನರಾಗಿ ಕಂಡರೂ ಸಹ ಎಲ್ಲರೂ ಶಂಭು ಸ್ವರೂಪರೇ ಆಗಿದ್ದಾರೆ. ಇಂಥ ರುದ್ರರು ಪ್ರಯಶ್ಚಂತು ಸೌಖ್ಯಂ, ನಮಗೆ ಸುಖವನ್ನುಂಟು ಮಾಡಲಿ ಅಂತ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಕಲ್ಪನೆನೇ ಅಷ್ಟು ಚೆನ್ನಾಗಿದೆ. ಇವತ್ತೆಲ್ಲ ಪೂರ್ತಿ ಇದೆ ಆದರೂ ಪರವಾಗಿಲ್ಲ, ಯಾಕೆಂದರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ರುದ್ರ ಪ್ರಾರಂಭ ಮಾಡಬೇಕಾದ್ರೆ ಆ ಪರಮಾತ್ಮನ ಸ್ವರೂಪ ಏನು ಅನ್ನೋದನ್ನು ಈ ಧ್ಯಾನ ಶ್ಲೋಕದ ಮೂಲಕ ನಾವು ಚೆನ್ನಾಗಿ ತಿಳ್ಕೊಂಡು ಅದನ್ನು ಮನನ ಮಾಡಿ ಆ ಸ್ವರೂಪನ ನಮ್ಮ ಹೃದಯದಲ್ಲಿ ನಾವು ಅನುಸಂಧಾನ ಮಾಡಿಕೊಂಡು ರುದ್ರ ಪಠನೆ ಮಾಡಿದಾಗ ನಮಗೆ ಅದರ 1000 ಪಟ್ಟು 1,00,000 ಪಟ್ಟು ಫಲ ನಮಗೆ ಸಿಗುತ್ತೆ. ಮತ್ತು
ಆ ರುದ್ರನ ಅನುಗ್ರಹ ನಮಗೆ ಆಗತ್ತೆ ಅಂತ. ಇಲ್ಲಿ ರುದ್ರರು ಅಂದರೆ ವಿಷ್ಣು ಮತ್ತು ಪರಬ್ರಹ್ಮರೇ ಆಗಿದ್ದಾರೆ ಅಂತ. ಅಂದರೆ ರುದ್ರಾಯ ವಿಷ್ಣುವೇ ಮೃತ್ಯುರ್ಮೇ ಪಾಹಿ ಅಂತಕ್ಕಂಥ ಮಾತು ಕೊನೆಗೆ ಬರುತ್ತೆ. ರುದ್ರ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣುಶ್ಚ ಹೃದಯಂ ಶಿವ ಅಂತ. ಔಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ ಅಂತ. ಔಪಾಸಕನಿಗೆ ಅನುಕೂಲ ಆಗೋದಕ್ಕೆ ಆ ಪರಬ್ರಹ್ಮ ವಸ್ತು ಬೇಕಾಗಿರೋ ರೂಪನ ಕಲ್ಪಿಸ್ಕೊಳ್ಳುತ್ತೆ ಅಂತ. ನಮಗೆ ಶಿವಪ್ರಿಯ ಆಗಿರೋದ್ರಿಂದ ನಾವು ಶಿವನನ್ನು ಅನುಸಂಧಾನ ಮಾಡೋರು ಶಿವನಲ್ಲೇ ಪರಬ್ರಹ್ಮ ತತ್ವವನ್ನು ಕಾಣಬೇಕು. ಇನ್ನು ನಮಗೆ ವಿಷ್ಣು ಪ್ರಿಯ ಆದರೆ ವಿಷ್ಣುನ ಅನುಸಂಧಾನ ಮಾಡಬೇಕು. ವಿಷ್ಣು ಸಹಸ್ರನಾಮ ಮಾಡಿದಾಗಲೂ ಇದೇ ವಿಚಾರ ಬರುತ್ತೆ, ವಿಷ್ಣು ಪುರಾಣದಲ್ಲೂ ಇದೇ ವಿಚಾರ ಬರುತ್ತೆ, ಶಿವಪುರಾಣದಲ್ಲೂ ಇದೇ ವಿಚಾರ ಬರುತ್ತೆ. ಹೀಗಾಗಿ ರುದ್ರ ಮೇಲೆ ಶಿವ ಕೆಳಗೆ, ಶಿವ ಮೇಲೆ ವಿಷ್ಣು ಕೆಳಗೆ ಈ ತರ್ತಕ್ಕಂಥ ಯಾವುದೇ ಒಂದು ಭೇದ ಭಾವಗಳಿಗೆ ನಮ್ಮ ಮನಸ್ಸಿನಲ್ಲಿ ಅವಕಾಶವನ್ನು ಕೊಡಬಾರದು ಅಂತ ಹೇಳ್ತಾ, ಈ ಒಂದು ಧ್ಯಾನ ಶ್ಲೋಕ ಬಹಳ ಅದ್ಭುತವಾಗಿರ್ತಕ್ಕಂಥ ಧ್ಯಾನ ಶ್ಲೋಕ. ಇದು ಅಷ್ಟು ಒಂದು ನಮಗೆ ಈ ಒಂದು ಅಂದರೆ ಚೈತನ್ಯ ಜ್ಯೋತಿಸ್ಫಾಟಿಕ ಲಿಂಗ ಅಂದರೆ ಶುದ್ಧ ಚೈತನ್ಯ ಅಂತ. ಶುದ್ಧ ಅಂದರೆ ದೋಷರಹಿತವಾಗಿರ್ತಕ್ಕಂಥ, ವಿಕಾರಗಳಿಲ್ಲದ ನಿರ್ವಿಕಾರವಾಗಿರ್ತಕ್ಕಂಥ, ಲೀಯಮಾನಮಿದಂ ಸರ್ವಂ ಬ್ರಹ್ಮಣೈವ ಅಂದರೆ ಬ್ರಹ್ಮಾಂಡವೇ ಲಿಂಗ ಅಂತ ಯಾರು ತಿಳಿದು ಪೂಜಿಸ್ತಾರೆ ಅವರು ಅಂತ. ಇನ್ನು ಉಪಾಸ್ಯ ರೂಪ ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ, ಲಿಂಗರೂಪ, ಈ ರೀತಿ ವಿಚಾರವನ್ನು ಮಾಡ್ತಾ ಈ ರುದ್ರದಲ್ಲಿ 11 ಅನುವಾಕಗಳಿವೆ, 11 ಪ್ರಪಾಠಕಗಳಿದೆ. ಮತ್ತು ಈ ಮೊದಲನೇ ಅನುವಾಕ, ಈಗ ಒಂದೊಂದು ಅನುವಾಕನೂ ಮೊದಲನೇ ಅನುವಾಕ, ಇದರಲ್ಲಿ ಭಗವಂತನನ್ನು ನಾವು ಪ್ರಸನ್ನಗೊಳಿಸುವಿಕೆ, ಅವನನ್ನು ಪ್ರಸನ್ನನನ್ನಾಗಿ ಮಾಡ್ತಕ್ಕಂಥದ್ದು. 2 ರಿಂದ 9 ಅನುವಾಕಗಳು ಭಗವಂತನ ಈಶ್ವರ ಲಕ್ಷಣಗಳನ್ನು ಹೇಳುತ್ತೆ. ಅದರಲ್ಲಿ ಪರಮೇಶ್ವರನ ಸರ್ವೇಶ್ವರತ್ವ, ಪರಮೇಶ್ವರನ ಸರ್ವಾತ್ಮಕತ್ವ ಮತ್ತು ಪರಮೇಶ್ವರನ ಸರ್ವಾಂತರ್ಯಾಮ್ಯತ್ವವನ್ನು ಈ 2 ರಿಂದ 9 ಅನುವಾಕಗಳು ಪ್ರಕಟ ಮಾಡ್ತವೆ. 10ನೇ ಅನುವಾಕದಲ್ಲಿ ಆ ಭಗವಂತನ ಪ್ರಾರ್ಥನೆ ಇದೆ, ಅಲ್ಲಿ ಆ ಭಗವಂತನನ್ನು ವಿಶೇಷವಾಗಿ ಪ್ರಾರ್ಥಿಸಲಾಗಿದೆ. 11ನೇ ಅನುವಾಕದಲ್ಲಿ ಆ ಭಗವದಂಶ ಸಂಭೂತರಾಗಿರ್ತಕ್ಕಂಥ ಅನೇಕ ರುದ್ರರ ಒಂದು ಸ್ತುತಿ ಇದೆ. ಇವಿಷ್ಟು 11 ಅನುವಾಕಗಳನ್ನು ನಾಳೆ ದಿವಸ ಮೊದಲನೇ ಅನುವಾಕದಿಂದ ಪ್ರಾರಂಭ ಮಾಡಿ ನೋಡೋಣ ಅಂತ ಹೇಳ್ತಾ, ಇವತ್ತಿನ ಈ ಸತ್ಸಂಗವನ್ನು ಆ ಪರಮೇಶ್ವರನಾದ ಪರಮಶಿವನ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ನನ್ನ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಶಿವಾರ್ಪಣಮಸ್ತು.